ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಭಗವದ್ಗೀತೆಯ 9ನೇ ಅಧ್ಯಾಯದ 20ನೇ ಶ್ಲೋಕದಿಂದ ಆರಂಭ ಮಾಡಿ 29ನೇ ಶ್ಲೋಕದವರೆಗೆ 10 ಶ್ಲೋಕಗಳಲ್ಲಿ ಸಕಾಮ ಭಕ್ತರು ಮತ್ತು ನಿಷ್ಕಾಮ ಭಕ್ತರ ಒಂದು ತುಲನಾತ್ಮಕ ಅಧ್ಯಯನ ಎಂಬುದು ನಡೀತಾ ಇದೆ. ಅದರಲ್ಲಿ 26ರಿಂದ 29 ಅಂದ್ರೆ 4 ಶ್ಲೋಕಗಳಲ್ಲಿ ನಿಷ್ಕಾಮ ಭಕ್ತರ ವಿವರಣೆಯನ್ನು ನೀಡ್ತಾನೆ. ವಿಶೇಷವಾಗಿ 26 ಮತ್ತು 27ರಲ್ಲಿ ನಿಷ್ಕಾಮ ಭಕ್ತಿ ಹೇಗಿರುತ್ತೆ ಎನ್ನುವುದನ್ನ ಸ್ಪಷ್ಟಪಡಿಸಿದ್ದಾನೆ. ಅದಕ್ಕೆ ವಿಶೇಷವಾದಂತಹ ಯಾವುದೇ ದ್ರವ್ಯ ಸಂಗ್ರಹವಾಗಲಿ ವಿಶೇಷವಾದ ವಿಧಿವಿಧಾನಗಳಾಗಲಿ ಅವಶ್ಯಕತೆ ಇಲ್ಲ. ಅತ್ಯಂತ ಸರಳವಾಗಿ ನಾವು ಮಾಡಬಹುದಾದದ್ದು ಎಂಬುದನ್ನು ತಿಳಿಸುತ್ತಾ ಅದರ ಸೌಲಭ್ಯವನ್ನ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ನಾವು ಮಾಡತಕ್ಕಂತಹ ಎಲ್ಲ ಆರಾಧನೆಯೂ ಕೂಡ ಭಗವದ್ ಅರ್ಪಿತ ಬುದ್ಧಿಯಿಂದ ಮಾಡಿದರೆ ಅದು ಶ್ರೇಷ್ಠವಾದ ಭಕ್ತಿ ಆಗುತ್ತದೆ. ಆದ್ದರಿಂದ ಬೆಳಿಗ್ಗಿಂದ ಸಂಜೆ ತನಕ ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಮಾಡುವ ಎಲ್ಲ ಕರ್ಮವು ಭಗವದ್ ಭಕ್ತಿ ಭಗವದ್ ಆರಾಧನೆ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಶ್ರೇಷ್ಠತೆಯೇ ಇದು. ಬೇರೆ ಪಂಥಗಳಲ್ಲಿ ಮತಗಳಲ್ಲಿ ನಾವು ನೋಡ್ತೇವೆ, ಯಾವುದೋ ಒಂದು ಕಾಲ ದೇಶ ದಿಕ್ಕು ಮುಂತಾದವುಗಳಿಗೆ ಸೀಮಿತವಾದ ಪ್ರಾರ್ಥನೆ ಆಗಿರುತ್ತದೆ. ಆದರೆ ಸನಾತನ ಧರ್ಮ ಹಾಗೆ ಹೇಳಲ್ಲ. ಜೀವನವೇ ಒಂದು ಯಜ್ಞವಾಗಬೇಕು ಅಂತ. ಬದುಕಿನ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಕೂಡ ಭಗವದರ್ಪಿತ ಬುದ್ಧಿಯಿಂದ ನಾವು ಆಚರಿಸಿದರೆ ಅದೆಲ್ಲವೂ ಯಜ್ಞವಾಗತ್ತೆ, ಅದೆಲ್ಲವೂ ಆರಾಧನೆ ಆಗತ್ತೆ, ಪೂಜೆ ಆಗತ್ತೆ ಎನ್ನುವಂತಹ ಹೇಳುವಂತಹ ಏಕೈಕ ಧರ್ಮ ಅದು ಸನಾತನ ಧರ್ಮ. ಆದರೆ ಈ ಸಂಗತಿಗಳು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಎನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಲೋಪವೇನು. ಯಾಕೆಂದ್ರೆ ದೇವಸ್ಥಾನಗಳಿಗೆ, ಆರಾಧನೆಯ ಒಂದು ಕ್ಷೇತ್ರಗಳಿಗೆ ಅಥವಾ ದೇವರ ಕೋಣೆಗಷ್ಟೇ ದೇವರನ್ನ ಸೀಮಿತ ಮಾಡಿಬಿಟ್ಟಿದ್ದೇವೆ. ನಿಜವಾಗಿಯೂ ದ ಸ್ಪಿರಿಟ್ ಆಫ್ ಸನಾತನ ಧರ್ಮ ಏನಪ್ಪಾ ಅಂದ್ರೆ, ಬಸವಣ್ಣವರು ಅದನ್ನ ಸ್ಪಷ್ಟವಾಗಿ ಹೇಳಿದರು, ಕಾಯಕವೇ ಕೈಲಾಸ ಅಂತ. ಆರಾಧನೆಯ ಕೋಣೆಯಲ್ಲಿ ಮಾಡುವ ಒಂದಿಷ್ಟು ಕರ್ಮಗಳನ್ನು ಹೇಳುತ್ತೆ ಶಾಸ್ತ್ರ, ಅದನ್ನು ಬಿಡುವ ಹಾಗಿಲ್ಲ. ಆದ್ರೆ ಅದನ್ನು ಮೀರಿದ್ದು ಭಗವಂತನ ಚಿಂತನೆ ಎಂಬುದಾಗಿ ಅವನು ಹೇಳಿರುವುದನ್ನು ನೋಡ್ತೇವೆ. ಯತ್ ಕರೋಷಿ ಯದಶ್ನ್ಯಾಸಿ ಯಜ್ಜುಹೋಸಿ ದದಾಸಿ ಯತ್, ಎಲ್ಲವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ. ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲವೂ ಆಗಿದ್ದಾನೆ. ಆದ್ರಿಂದ ಎಲ್ಲ ಕರ್ಮವು ಅವನ ಆರಾಧನೆ ಆದೀತು. ಹಾಗೆ ಇದನ್ನು ನಾವು ಹಿಂದೆ ಎಲ್ಲ ನೋಡಿದ್ದೇವೆ. ಇನ್ನು ಈ ರೀತಿಯಾಗಿ ನಿಷ್ಕಾಮ ಭಕ್ತಿಯನ್ನ ಮಾಡಿದರೆ ಅಥವಾ ಕರ್ಮ ಯೋಗವನ್ನ ಮಾಡಿದರೆ ಅಥವಾ
ನಿಷ್ಕಾಮ ಕರ್ಮವನ್ನು ಮಾಡಿದ್ದಾರೆ. ಇದು ಮೂರಕ್ಕೂ ಒಂದೇ ಅರ್ಥ. ನಿಷ್ಕಾಮ ಕರ್ಮ ಯೋಗ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಕರ್ಮ ಯೋಗ ಅಂದ್ರೆ ಅದು ನಿಷ್ಕಾಮವಾಗಿ ಮಾಡಿದ್ದೇ ಅದು ಯೋಗವಾಗಬೇಕಾದ್ರೆ, ಅಲ್ಲಿದ್ರೆ ಬರೀ ಕರ್ಮವಾಗ್ತದೆ ಅದು. ಆದ್ರಿಂದ ಕರ್ಮ ಯೋಗವಾಗಲಿ ಅಥವಾ ನಿಷ್ಕಾಮ ಭಕ್ತಿ ಆಗಲಿ, ಭಕ್ತಿ ಅಂತ ಹೇಳಿದ್ಯಾಕಾದ್ರೆ ಭಾವನೆ ದೃಷ್ಟಿಯಿಂದ, ಕರ್ಮಯೋಗ ಅಂತ ಹೇಳಿದ್ದಿ ಯಾಕಪ್ಪ ಅಂದ್ರೆ ಕ್ರಿಯೆಯ ದೃಷ್ಟಿಯಿಂದ. ಕ್ರಿಯೆ ಪ್ರಧಾನವಾಗಿ ನೋಡಿದಾಗ ಕರ್ಮಯೋಗ, ಭಾವನಾ ಪ್ರಧಾನವಾಗಿ ನೋಡಿದಾಗ ಭಕ್ತಿ ಯೋಗ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಈ ರೀತಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದರೆ ಏನು ಫಲ ಎಂದಾಗ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾನೆ, ಏವಂ ಶುಭ ಅಶುಭ ಶುಭ ಅಶುಭ ಫಲೈಃ ಕರ್ಮಬಂಧನೈಃ ಮೋಕ್ಷಸೆ. ಶುಭ ಅಶುಭ ಕರ್ಮ ಫಲಗಳನ್ನ ಕೊಡುವ ಕರ್ಮ ಬಂಧನದಿಂದ ನೀನು ಮುಕ್ತನಾಗುತ್ತೀಯ. ಕರ್ಮ ಬಂಧನ ಅಂತ ಹೇಳಿದ್ರೆ ಕರ್ಮದಿಂದ ಕಟ್ಟಲ್ಪಟ್ಟಿದ್ದೇವೆ ಅಂತ. ಯಾವ ರೀತಿಯ ಕರ್ಮದಿಂದ ಕಟ್ಟಲ್ಪಟ್ಟಿದ್ದೇವೆ ಅಂದ್ರೆ ಶುಭ ಅಶುಭ ಕರ್ಮದಿಂದ ಅಥವಾ ಪುಣ್ಯ ಪಾಪ ಕರ್ಮದಿಂದ ನಾವು ಕಟ್ಟಲ್ಪಟ್ಟಿದ್ದೇವೆ. ಯಾಕೆ ಅಂದ್ರೆ ನಾವು ರಾಗದ್ವೇಷ ಯುಕ್ತವಾಗಿ ಕರ್ಮವನ್ನು ಮಾಡಿದಾಗ, ಅರ್ಥಾತ್ ಕರ್ಮ ಯೋಗ ಬುದ್ಧಿಯನ್ನ ಬಿಟ್ಟು ಕೇವಲ ಕರ್ಮ, ಅದು ಹೇಗಿರ್ತದೆ, ಕರ್ತೃತ್ವ ಭೋಕ್ತೃತ್ವ ಭಾವ ಇಟ್ಟುಕೊಂಡು ಮಾಡಿದ ಕರ್ಮ, ಅದು ರಾಗದ್ವೇಷ ಯುಕ್ತವಾಗಿರ್ತದೆ. ಅದು ಕೆಲವೊಂದಿಷ್ಟು ಶುಭ ಕರ್ಮಗಳಾಗತ್ತೆ, ಕೆಲವೊಂದಿಷ್ಟು ಅಶುಭ ಕರ್ಮಗಳಾಗತ್ತೆ. ಯಾಕೆ? ಅದ್ರ ಹಿಂದೆ ರಾಗದ್ವೇಷ ಇದೆ. ಹಾಗಿರುವುದರಿಂದ ಅದರಿಂದ ಹುಟ್ಟುವ ಫಲಗಳು ಅಷ್ಟೇನೆ ಅನುಕೂಲ ಪ್ರತಿಕೂಲವಾದ ಫಲಗಳು ಹುಟ್ಟುತ್ತೆ. ಶುಭ ಕರ್ಮದಿಂದ ಅನುಕೂಲ ಫಲ ಹುಟ್ಟಿದ್ರೆ ಅಶುಭ ಕರ್ಮದಿಂದ ಪ್ರತಿಕೂಲ ಫಲ ಹುಟ್ಟುತ್ತೆ. ಈ ರೀತಿ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗಳ ನಿರ್ಮಾಣವಾದಾಗ ಸುಖ ದುಃಖಗಳು ಉಂಟಾಗುತ್ತೆ. ಅನುಕೂಲದಿಂದ ಸುಖ, ಪ್ರತಿಕೂಲದಿಂದ ದುಃಖ ಉಂಟಾಗ್ತದೆ. ಅದನ್ನು ಅವನು ಅನುಭವಿಸ್ತಾನೆ, ಅದು ಸಂಸ್ಕಾರವಾಗುತ್ತೆ, ಮತ್ತೆ ರಾಗದ್ವೇಷದಿಂದ ಅವನನ್ನ ಕರ್ಮಕ್ಕೆ ಇಳಿಸುತ್ತೆ. ಈ ರೀತಿ ಈ ಕರ್ಮ ಚಕ್ರದಿಂದ ಅವನು ಬಂಧಿಸಲ್ಪಡ್ತಾನೆ. ಅದರಿಂದ ಹೊರಗಡೆ ಹೋಗುವುದು ಹೇಗೆ ಎನ್ನುವುದೇ ಅವನಿಗೆ ತಿಳಿದಿರೋದಿಲ್ಲ. ಸಂಸಾರ ಬಂಧನ ಅಂತ ಹೇಳಿದ್ರು ಒಂದೇ, ಕರ್ಮ ಬಂಧನ ಅಂತ ಹೇಳಿದ್ರು ಒಂದೇ. ಈ ದ್ವಂದ್ವಾತ್ಮಕವಾದಂತಹ ಕರ್ಮ ಬಂಧನ ಏನಿದೆ, ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಭಗವಂತನಲ್ಲಿ ನಿಷ್ಕಾಮವಾಗಿ ಭಕ್ತಿ ಮಾಡುವುದು ಒಂದೇ ಮಾರ್ಗ. ಅದರಿಂದ ಚಿತ್ತ ಶುದ್ಧಿಯಾಗಿ ಜ್ಞಾನ ಪ್ರಾಪ್ತಿಯಾಗಿ ಅವನಿಗೆ ಮೋಕ್ಷ ಉಂಟಾಗ್ತದೆ. ನೋಡಿ, ಆ ರೀತಿ ಯೋಗ ಬುದ್ಧಿಯಿಂದ ಕರ್ಮ ಮಾಡುವ ಅಥವಾ ನಿಷ್ಕಾಮವಾಗಿ ಭಗವದ್ ಆರಾಧನೆ ಮಾಡುವ ವ್ಯಕ್ತಿಗೆ ಭಗವಂತ ಕೊಟ್ಟ ಬಿರುದೇನು? ಸನ್ಯಾಸ ಯೋಗ ಯುಕ್ತಾತ್ಮ. ಅವನಿಗೆ ಸನ್ಯಾಸಿಯೂ ಹೌದು, ಯೋಗಿಯೂ ಹೌದು ಅಂತ ಕರಿತಾ ಇದ್ದಾನೆ. ಯಾವ್ದಾದ್ರು ದೊಡ್ಡ ಕೆಲಸವನ್ನು ಮಾಡಿದಾಗ ಅವರಿಗೆ ಬಿರುದನ್ನು ಕೊಡ್ಲಿಕ್ಕಿದೆ. ಪರಮವೀರ ಚಕ್ರ, ಮಹಾವೀರ ಚಕ್ರ, ಪದ್ಮಭೂಷಣ, ಹೀಗೆ ಕೆಲವರೆಲ್ಲ ಬಿರುದು ಅವರೇ ತೆಗೆದುಕೊಳ್ತಾರಂತೆ. ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಬಿರುದುಗಳೆಲ್ಲ ಇವೆ ಅಂತ. ಇರ್ಲಿ, ಆದ್ರೆ ಜಗತ್ನಲ್ಲಿ ಎರಡು ದೊಡ್ಡ ಬಿರುದುಗಳಿದೆ. ಯಾವುದು? ಸನ್ಯಾಸಿ ಮತ್ತು ಯೋಗಿ ಎನ್ನುವಂಥದ್ದು ದೊಡ್ಡ ಬಿರುದು. ಸನ್ಯಾಸಿ ಅಂದ್ರೆ ತ್ಯಾಗ, ಸರ್ವಸಂಗ ಪರಿತ್ಯಾಗ, ಸರ್ವ ಕರ್ಮ ಸನ್ಯಾಸ, ಎಲ್ಲವನ್ನ ಬಿಟ್ಟವನು, ಇದು ದೊಡ್ಡ ಪಟ್ಟ. ಇನ್ನೊಂದು ಯೋಗಿ, ಚಿತ್ತ ಸಮಾಧಾನವನ್ನ ಪಡೆದುಕೊಂಡವನು ಅಂತ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿದವನಿಗೆ ಇದೆರಡು ದೊಡ್ಡ ಬಿರುದುಗಳು. ಅವನು ಬಹಳ ದೊಡ್ಡ ತ್ಯಾಗಿಯಪ್ಪ, ಅವನು ದೊಡ್ಡ ಯೋಗಿಯಪ್ಪ ಅಂತ. ಆದ್ರೆ ಈ ರೀತಿ ಕರ್ಮ ಯೋಗ ಬುದ್ಧಿಯಿಂದ ಬಾಳಿದವನಿಗೆ ಇದು ಎರಡೂ ಸಿಗುತ್ತೆ ಅಂತಾನೆ ಕೃಷ್ಣ. ಎರಡೂ ಬಿರುದುಗಳು ಸಿಗುತ್ತೆ ಅವನಿಗೆ. ಸನ್ಯಾಸ
ಯೋಗ ಯುಕ್ತ, ಯುಕ್ತ ಅಂದ್ರೆ ಒಳಗೂಡಿದ, ಆತ್ಮ ಅಂತಃಕರಣ ಉಳ್ಳವನು, ಸನ್ಯಾಸೀಚ ಯೋಗೀಚ 6ನೇ ಅಧ್ಯಾಯದ ಭಾಷೆಯಲ್ಲಿ ಹೇಳೋಣ. ಹಾಗೆ ಇರುವವನು ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡು ವಿಮುಕ್ತೋ ಮಾಮುಪೈಷ್ಯಸಿ, ವಿಮುಕ್ತನಾಗಿ ನನ್ನನ್ನ ಹೊಂದುತ್ತೀಯ ಅಂತ ಹೇಳ್ತಾನೆ. ನನ್ನ ಬಳಿಗೆ ಬರ್ತೀಯ ಅಂತ. ಇಲ್ಲಿ 2 ಶಬ್ದ ಇದೆ. ಒಂದು ವಿಮುಕ್ತನಾಗ್ತೀಯ, ಇನ್ನೊಂದು ನನ್ನನ್ನ ಪಡೆಯುತ್ತೀಯ ಅಂತ. ಇದಕ್ಕೆ ಶಂಕರರು ಏನ್ ಹೇಳ್ತಾರೆ, ವಿಮುಕ್ತ ಅಂದ್ರೆ ಬದುಕಿರುವಾಗಲೇ ಬಿಡುಗಡೆಯಾಗುವುದು, ಬದುಕಿರುವಾಗಲೇ ಸುಖ ದುಃಖದಿಂದ ಮೇಲೆ ಇರುವುದು, ಆನಂದ ಸ್ಥಿತಿಯಲ್ಲಿರುವುದು, ಅದು ವಿಮುಕ್ತ. ಅದಕ್ಕೆ ಜೀವನ್ ಮುಕ್ತಿ ಅಂತ ಕರೀತಾರೆ. ಇನ್ನೊಂದು ಪ್ರಾರಬ್ಧ ಮುಗಿದ ಮೇಲೆ ಸೂಕ್ಷ್ಮ ಶರೀರ ಮೂಲ ಪ್ರಕೃತಿಯೊಟ್ಟಿಗೆ ಒಂದಾಗುವಂತಹದ್ದು ಮತ್ತು ಮರುಹುಟ್ಟು ಇಲ್ಲದೆ ಇರುವಂತಹದ್ದು, ಆ ಪರಬ್ರಹ್ಮನಲ್ಲಿ ಲೀನವಾಗುವಂಥದ್ದು. ಅದನ್ನ ವಿದೇಹ ಕೈವಲ್ಯ, ವಿದೇಹ ಮುಕ್ತಿ ಅಂತಾರೆ. ಅದನ್ನ ಮಾಮುಪೈಷ್ಯಸಿ ಎಂಬ ಶಬ್ದದಿಂದ ಕರೆದಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥಾತ್ ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿ ಇದೆರಡನ್ನು ನೀನು ಪಡೆದುಕೊಳ್ತೀಯಾ ಎಂಬುದಾಗಿ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದು ನಿಷ್ಕಾಮ ಭಕ್ತಿಯ ಫಲ. ಇನ್ನು ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ, ಏನು? ನಿಷ್ಕಾಮ ಭಕ್ತನು ನನ್ನನ್ನೇ ಪಡೆದುಕೊಳ್ಳುತ್ತಾನೆ ಅಂತ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಇದರ ಅರ್ಥ ಏನಾಯ್ತು? ಸಕಾಮ ಭಕ್ತನು ನನ್ನನ್ನು ಪಡೆದುಕೊಳ್ಳೋದಿಲ್ಲ ಅಂತ ಅರ್ಥ ಆಗೋದಿಲ್ವೇ? ಈಗ ಸಬ್ಜೆಕ್ಟ್ ಮ್ಯಾಟರ್ ಏನು ಶುರು ಮಾಡಿದ್ದು ಭಗವಂತ ಇಲ್ಲಿ, ಸಕಾಮ ನಿಷ್ಕಾಮ ಭಕ್ತರ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ. ಅದರ ಫಲ ಹೇಳುವಾಗ ನಿಷ್ಕಾಮ ಭಕ್ತರು ನನ್ನನ್ನು ಪಡೆದುಕೊಳ್ತಾರೆ ಎಂಬುದಾಗಿ ಹೇಳಿದ್ದರಿಂದ ಇದರ ಅರ್ಥ ಏನಾಯ್ತು? ಸಕಾಮ ಭಕ್ತರು ಅವನನ್ನು ಪಡೆದುಕೊಳ್ಳೋದಿಲ್ಲ ಅಂತಾನೆ ಅರ್ಥ ಆಯ್ತು. ಉದಾಹರಣೆಗೆ ರಾಮ ಮತ್ತು ಶ್ಯಾಮ ಅಂತ ಇಬ್ಬರು ಮಕ್ಕಳಿರ್ತಾರೆ. ಅಪ್ಪನೋ ಅಮ್ಮನೋ ಮನೆಗೆ ಬಂದ ಅತಿಥಿಯ ಮುಂದೆ ಹೇಳ್ತಾರೆ, ನಮ್ಮ ರಾಮು ಇದ್ದಾನಲ್ಲ, ಅವನು ಬಹಳ ಒಳ್ಳೆ ಹುಡುಗ ಮತ್ತು ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ. ನಮ್ಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬನು ರಾಮು, ಇನ್ನೊಬ್ಬ ಶ್ಯಾಮು. ರಾಮು ಬಹಳ ಬುದ್ಧಿವಂತ, ಬಹಳ ಒಳ್ಳೆ ಹುಡುಗ ಅಂತ ಹೇಳಿ ನಿಲ್ಲಿಸ್ಬಿಟ್ರೆ ಆ ಮೌನದಲ್ಲಿ ಇನ್ನೊಂದು ಅರ್ಥ ಏನಾಗ್ತದೆ ನಮ್ಗೆ? ಶ್ಯಾಮು ಒಳ್ಳೆಯವನಲ್ಲ, ದಡ್ಡ ಅಂತ. ಎಷ್ಟೋ ಜನ ಅಪ್ಪ ಅಮ್ಮಂದಿರು ಹೀಗೆ ಮಾಡ್ತಾರೆ. ಇಬ್ಬರು ಮಕ್ಕಳಿದ್ದಾಗ ಒಬ್ಬನು ಸ್ವಲ್ಪ ಚುರುಕಿದ್ರೆ ಅವನನ್ನ ಬಹಳ ಹೊಗಳುವಂಥದ್ದು, ಮೇಲಕ್ಕೆ ಏರಿಸುವಂಥದ್ದು, ಇನ್ನೊಬ್ಬ ಮಗನ ಬಗ್ಗೆ ತಾತ್ಸಾರವಾಗಿ ಮಾತನಾಡತಕ್ಕಂಥದ್ದು ಮಾಡ್ತಾರೆ. ಇದು ಬಹಳ ದೊಡ್ಡ ಅಪರಾಧ. ಯಾಕಂದ್ರೆ ಮಕ್ಕಳ ಮನಸ್ಸಲ್ಲಿ ನಾವಿಬ್ರು ಸಮಾನರು ಅಂತ ಇರುವಾಗ, ನಾವಿಬ್ರು ಮುಖ್ಯರೇ ಅಪ್ಪ ಅಮ್ಮನಿಗೆ ಅಂತ ಇರುತ್ತದೆ. ಒಬ್ಬರನ್ನ ಹೊಗಳಿ ಇನ್ನೊಬ್ಬರನ್ನ ತೆಗೆಳಿದಾಗ ಮನಸ್ಸಿಗೆ ತುಂಬಾ ಆಘಾತವಾಗ್ತದೆ, ಅದು ಬಹಳ ನೋವನ್ನು ಉಂಟು ಮಾಡ್ತದೆ. ಯಾವ ಮಾತಾಪಿತೃಗಳು ಇದನ್ನು ಮಾಡಬಾರ್ದು. ಎಷ್ಟೋ ಸಲ ಆಶ್ಚರ್ಯಕರವಾದ ಘಟನೆ ಏನಪ್ಪಾ ಅಂದ್ರೆ, ಈ ಯಾವ ಮಗನನ್ನ ತೆಗಳಿರ್ತಾನೋ ಅವರೇ ಬೇಕಾಗಿರುತ್ತೆ ಕೊನೆಯ ದಿನಗಳು. ಹಾಗೆಲ್ಲ ಆಗುವುದುಂಟು. ಆದ್ರಿಂದ ಇರ್ಲಿ, ಇದು ಸಂಸಾರದ ವಿಷಯ. ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ನಿಷ್ಕಾಮ ಭಕ್ತರು ನನ್ನನ್ನು ಪಡಿತಾರೆ ಅಂತ ಹೇಳಿರೋದ್ರಿಂದ ಭಗವಂತ ಪಕ್ಷಪಾತಿ ಆಯ್ತು. ಯಾಕೆ? ದೇವರಿಗೆ ಎಲ್ಲರೂ ಒಂದೇ. ಪಶು ಪಕ್ಷಿ ಮೃಗ ಕೀಟ ಮನುಷ್ಯ ದಾನವರು ದೇವರು ಎಲ್ಲರೂ ಭಗವಂತನ ಮಕ್ಕಳೇ. ಹೀಗಿರುವಾಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡುವುದು ದೇವರಿಗೆ ಒಪ್ಪುವ ವಿಷಯವೇ ಅಲ್ವಾ? ಹೀಗೊಂದು ಸಹಜವಾದ ಪ್ರಶ್ನೆ ಶಂಕರರು ಇದೇ ಕೇಳ್ತಾರೆ. ರಾಗದ್ವೇಷವಾಂತರ್ಹಿ ಭಗವಾನ್ ಯಥಾ ಭಕ್ತಾನ್ ಅನುಗೃಹಾತಿ ನೇತರಾನಿತಿ. ತನ್ನ ಭಕ್ತರಿಗೆ ಮಾತ್ರ ಅನುಗ್ರಹ ಮಾಡ್ತೇನೆ, ಇನ್ನೊಬ್ಬರಿಗೆ ಬೇರೆಯವರಿಗೆ ಮಾಡಲ್ಲ ಅಂತ ಹೇಳಿದ್ರೆ ದೇವರಿಗೂ ರಾಗದ್ವೇಷ ಇದ್ದಂಗ ಆಯ್ತಲ್ಲ ಸ್ವಾಮಿ. ಯಾರು ನನ್ನನ್ನು ಭಜಿಸ್ತಾರೋ, ನನ್ನನ್ನು ಪೂಜಿಸ್ತಾರೋ, ನನ್ನ ದೇವಸ್ಥಾನಕ್ಕೆ ಬರ್ತಾರೋ, ನನ್ನ ಸ್ತೋತ್ರ ಮಾಡ್ತಾರೋ ಅವ್ರಿಗೆ ಅನುಗ್ರಹ ಮಾಡ್ತೇನೆ. ಬೇರೆ ಯಾರು ಮಾಡಲ್ವೋ ಅವ್ರಿಗೆ ಅನುಗ್ರಹ ನಾನು ಮಾಡಲ್ಲ ಅಂತ
ದೇವರು ಮಾಡಿದ್ರೆ ಲೌಕಿಕ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಭಗವಂತನಿಗೇನು ವ್ಯತ್ಯಾಸ ಆಯ್ತು? ಜನರು ಮಾಡೋದು ಹಾಗೆ ಅಲ್ವೇ? ಹೊಗಳದವರಿಗೆ ಸ್ವಲ್ಪ ಜಾಸ್ತಿ ಮಹತ್ವ ಕೊಡೋದು, ತಟಸ್ಥರಾಗಿದ್ದವ್ರ ಕಡೆಗೆ ಲಕ್ಷ್ಯ ಕೊಡದೇ ಇರೋದು, ದ್ವೇಷಿಸೋದು, ಪ್ರತಿದ್ವೇಷ ಮಾಡೋದು, ಇದು ಒಬ್ಬ ಲೌಕಿಕ ವ್ಯಕ್ತಿ ಮಾಡುವ ವ್ಯವಹಾರ ಆಯ್ತು. ರಾಗದ್ವೇಷ ಉಳ್ಳ ವ್ಯಕ್ತಿಯ ವ್ಯವಹಾರ. ಹಾಗಾದ್ರೆ ಭಗವಂತನಿಗೂ ರಾಗದ್ವೇಷ ಇದೆಯಾ? ರಾಗದ್ವೇಷ ಇದ್ರೆ ಅವನು ಭಗವಂತ ಹೇಗಾಗುತ್ತಾನೆ? ಅದಕ್ಕೆ ಎಷ್ಟೋ ಸಲ ಇದು ತುಂಬಾ ಬಹಳ ಮುಖ್ಯವಾದಂತಹ ವಿಷಯವೇ ಹೌದು. ಯಾಕಂದ್ರೆ ದೇವರ ಹುಂಡಿಗೆ ದುಡ್ಡು ಹಾಕಿದ ಮಾತ್ರಕ್ಕೆ ಅಥವಾ ಏನೋ ಒಂದು ಆರಾಧನೆ ಮಾಡಿದ ಮಾತ್ರಕ್ಕೆ ದೇವರು ಅವನನ್ನು ಮೆಚ್ಚಿಕೊಂಡು ಅವನಿಗೆ ಒಳ್ಳೇದ್ ಮಾಡ್ತಾನೆ ಅಂತ ಆದ್ರೆ ಅವನ್ ಮಾಡಿರೋ ಪಾಪ ಕರ್ಮಕ್ಕೆ ಫಲ ಕೊಡಲ್ವೇ? ಹಾಗಾಗೋದಿಲ್ವೇ? ಅಥವಾ ಮಾಡೋದೆಲ್ಲ ಮಾಡ್ಕೊಂಡು ಅವನ ಸ್ತೋತ್ರವನ್ನು ಮಾಡ್ಬಿಟ್ರೆ ದೇವ್ರು ಕ್ಷಮಿಸಿ ಬಿಡ್ತಾನೆಯೇ? ಎಷ್ಟೋ ಜನರ ಮನಸ್ಸಲ್ಲಿ ಇಂತಹ ಪ್ರಶ್ನೆಗಳು ಉಂಟು. ಇನ್ನೊಂದು ರೀತಿ ಪ್ರಶ್ನೆನೂ ಇರ್ತದೆ. ಏನು? ನಾನು ದೇವರನ್ನೇ ಭಜಿಸೋದಿಲ್ಲ, ದೇವರ ಆರಾಧನೆಯನ್ನು ಮಾಡೋದಿಲ್ಲ, ಹಾಗಿದ್ರೂ ಅವನು ನನ್ನನ್ನು ಅನುಗ್ರಹಿಸ್ಬೇಕು. ಯಾಕೆ? ಅವನ ತಂದೆ ಸ್ಥಾನೀಯ, ಮಾತಾಪಿತೃ ಸ್ಥಾನೀಯನು. ಮಾತಾಪಿತೃಗಳು ಮಕ್ಕಳು ಹೊಗಳಬೇಕು, ಮಕ್ಕಳು ಸಹಾಯ ಮಾಡಬೇಕು ಅಂತ ಏನು ಅಪೇಕ್ಷಿಸೋದಿಲ್ಲ. ನಿರ್ವ್ಯಾಜ ಅವ್ಯಾಜ ಕರುಣಾಮೂರ್ತಿ ಅಂತ ಅವನಿಗೆ ಹೆಸರಿದೆಯಲ್ವೇ? ಅಹೇತುಕ ದಯಾ ಸಿಂಧು ಅಲ್ವೇ ಅವನು? ಕಾರಣ ಇಲ್ಲದೆ ಅವನ ದಯೆಯನ್ನು ತೋರಿಸ್ಬೇಕು ಹೀಗೆಂಬುದಾಗಿ ಕೇಳುವುದುಂಟು. ಅಂದ್ರೆ ಅದು ಸತ್ಯವಾದ ಮಾತೆ. ಭಗವಂತನಿಗೆ ಇವರು ಇಷ್ಟ, ಇವರು ಅನಿಷ್ಟ ಅಂತ ಇಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ ಭಗವಂತ. ಅಹಂ ಸರ್ವಭೂತೇಷು ಸಮಃ. ನಾನು ಎಲ್ಲ ಜೀವರಾಶಿಗಳಿಗೂ ಸಮನಾಗಿದ್ದೇನೆ. ಎಲ್ಲ ಜೀವರಾಶಿಗಳ ಒಳಗೂ ಪ್ರತ್ಯಗಾತ್ಮ ಸ್ವರೂಪದಿಂದ, ಚೈತನ್ಯ ಸ್ವರೂಪದಿಂದ ಅವನು ಬೆಳಗುತ್ತಾ ಇದ್ದಾನೆ. ಆದ್ದರಿಂದ ಯಾರೋ ಒಬ್ಬರಲ್ಲಿ ಹೆಚ್ಚಿದ್ದಾನೆ, ಇನ್ನೊಬ್ಬರಲ್ಲಿ ಕಡಿಮೆ ಇದ್ದಾನೆ ದೇವರು ಅಂತಿಲ್ಲ. ಎಲ್ಲರ ಹೃದಯವನ್ನು ಬೆಳಗುವವನು ಪರಮಾತ್ಮನೇ. ಆದ್ದರಿಂದ ಸಮನಾಗಿದ್ದಾನೆ. ಭಗವಂತನಿಗೆ ಇನ್ನೊಂದು ಹೆಸರು ಸಮ. ಅದರ ವಿರುದ್ಧ ಶಬ್ದ ವಿಷಮ. ಸಮ ಅನ್ನುವ ವಿರುದ್ಧ ಶಬ್ದ ವಿಷಮ. ಭಗವಂತನು ವಿಷಮನಲ್ಲ, ಅವನು ಸಮ. ಎಲ್ಲರಿಗೂ ಒಂದೇ ತೆರನಾಗಿದ್ದಾನೆ. ಇದು ನಾವು ಧನಾತ್ಮಕವಾಗಿ ಹೇಳಿತ್ತು, ಅಂದ್ರೆ ವಿದ್ಯುಕ್ತವಾಗಿ ಹೇಳಿತ್ತು. ನಿಷೇಧಾತ್ಮಕವಾಗಿ ಹೇಳ್ಬೇಕಲ್ವೇ? ರಾಮವತ್ ವರ್ತಿತವ್ಯಂ, ರಾವಣವತ್ ನ ವರ್ತಿತವ್ಯಂ, ಎರಡೂ ಹೇಳಿದಾಗ್ಲೇ ಸ್ಪಷ್ಟತೆ ಬರುತ್ತೆ. ಆದ್ದರಿಂದ ಎಲ್ಲಾ ಜೀವರಾಶಿಗಳಿಗೂ ನಾನು ಸಮನಾಗಿದ್ದೇನೆ. ನಮೇ ದ್ವೇಷ್ಯ ಅಸ್ತಿ ನ ಪ್ರಿಯ ಅಸ್ತಿ. ನನಗೆ ದ್ವೇಷ್ಯನೂ ಇಲ್ಲ, ಪ್ರಿಯನೂ ಇಲ್ಲ. ದ್ವೇಷ್ಯ ಅಂದ್ರೆ ವೈರಿ, ಪ್ರಿಯ ಅಂದ್ರೆ ಮಿತ್ರ, ಪ್ರೀತಿಪಾತ್ರನು. ನಾನು ದ್ವೇಷಿಸುವವನೂ ಇಲ್ಲ, ಅಂದ್ರೆ ನನ್ನಿಂದ ದ್ವೇಷಿಸಲ್ಪಡುವ ವ್ಯಕ್ತಿಯೂ ಇಲ್ಲ ದ್ವೇಷ್ಯ. ನನ್ನಿಂದ ಪ್ರೀತಿಸಲ್ಪಡುವ ವ್ಯಕ್ತಿಯೂ ಇಲ್ಲ. ನಾನು ಎಲ್ಲರಿಗೂ ಸಮನಾಗಿದ್ದೇನೆ. ಅಂದ್ರೆ ಅರ್ಥಾತ್ ನನ್ನಲ್ಲಿ ರಾಗದ್ವೇಷ ಇಲ್ಲ. ಶಂಕರ ಭಗವತ್ಪಾದರು ಈ ಸಂದರ್ಭದಲ್ಲಿ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ಅಗ್ನಿವತ್ ಅಹಂ ಅಂತ. ನಮೇ ದ್ವೇಷ್ಯ ಅಸ್ತಿ ನ ಪ್ರಿಯ ಅಗ್ನಿವತ್ ಅಹಂ. ಅಗ್ನಿಯ ಹಾಗೆ. ಹೇಗೆ? ದೂರಸ್ಥಾನಂ ಯಥಾ ಅಗ್ನಿ ಶೀತಂ ನ ಅಪನಯತಿ ಸಮೀಪಂ ಉಪಸರ್ಪತಾಂ ಅಪನಯತಿ ತಥಾ ಅಹಂ ಭಕ್ತಾನ್ ಅನುಗೃಹಾಮಿ ನೇತರಾನ್. ದೂರಸ್ಥಾನಂ ಯಥಾ ಅಗ್ನಿ ಶೀತಂ ನ ಅಪನಯತಿ.
ಬೆಂಕಿಯಿಂದ ದೂರ ಇದ್ದಂತಹ ವ್ಯಕ್ತಿಗೆ ಶೀತ ನಿವಾರಣೆ ಆಗುತ್ತದೆಯೇ? ಚಳಿ ಹೋಗ್ತದೆಯೇ? ಇಲ್ಲ. ಉಪಸರ್ಪತಾಂ ಅಪನಯತಿ. ಆ ಬೆಂಕಿಯ ಸಮೀಪಕ್ಕೆ ಹೋದಾಗ ಅದೇನಾಗ್ತದೆ? ಚಳಿಯನ್ನು ದೂರ ಮಾಡ್ತದೆ. ತಥಾ ಅಹಂ ಭಕ್ತಾನ್ ಅನುಗೃಹಾಮಿ ನೇತರಾಂ. ಆ ರೀತಿಯಾಗಿ ನಾನು ಭಕ್ತರನ್ನು ಅನುಗ್ರಹಿಸ್ತೇನೆ, ಇತರರನ್ನ ಅಲ್ಲ. ಅರ್ಥಾತ್ ಭಗವಂತ ಏನು ಮಾಡುವುದಿಲ್ಲ ಈ ವಿಷಯದಲ್ಲಿ. ನಿನ್ನೆ ದಿನ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ರು, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಎನ್ನುವ ಮಾತಿನಲ್ಲಿ ಸರ್ವಯಜ್ಞಗಳ ಭೋಕ್ತೃನೂ ನಾನೇ, ಪ್ರಭು ನಾನೇ ಅಂತ ಹೇಳಿದ್ದಾನೆ ಭಗವಂತ. ಅಸಂಗನಾದ ಪರಮಾತ್ಮನಿಗೆ ಇದು ಹೇಗೆ ಹೊಂದಿಕೆ ಆಗ್ತದೆ ಅಂತ ಒಂದು ಪ್ರಶ್ನೆ ಕೇಳಿದ್ರು. ನೋಡಿ, ಭಗವಂತನ ಎರಡು ರೂಪಗಳಿವೆ. ಒಂದು ನಿರುಪಾಧಿಕ ಸ್ವರೂಪ, ಇನ್ನೊಂದು ಸೋಪಾಧಿಕ ಸ್ವರೂಪ. ಸೋಪಾಧಿಕ ಸ್ವರೂಪನಾಗಿ ಅವನು ಹಿರಣ್ಯಗರ್ಭಾತ್ಮನಾಗಿ ಸರ್ವಯಜ್ಞಗಳನ್ನ ಅವನೇ ಅನುಭವಿಸುವವನು. ಅಥವಾ ಹಿರಣ್ಯಗರ್ಭನ ಮಟ್ಟಕ್ಕಿಂತಲೂ ಈಶ್ವರ ತತ್ವ ಅಂತ ಒಂದಿದೆಯಲ್ವಾ, ಸಮಷ್ಟಿ ಕಾರಣ ಶರೀರ ಅಭಿಮಾನಿಯಾದ ಈಶ್ವರ. ಭಗವದ್ಗೀತೆಯಲ್ಲಿಯೇ 8ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಮಾತು, ಶರೀರದಲ್ಲಿ ನಾನು ಅಧಿಯಜ್ಞನಾಗಿದ್ದೇನೆ, ಅಧಿಯಜ್ಞೋ ಅಹಮಸ್ಮಿ ದೇಹೇ. ಈ ದೇಹದಲ್ಲಿ ನಾನು ಅಧಿಯಜ್ಞ ಅಂತ ಕರೆದಿದ್ದಾನಲ್ಲ, ಆ ಅಧಿಯಜ್ಞನಾದ ಈಶ್ವರ ಸ್ವರೂಪದಿಂದ ಸೋಪಾಧಿಕನಾಗಿ ಅವನು ಯಜ್ಞಗಳ ಫಲವನ್ನು ಅನುಭವಿಸುವವನು. ದೇವತಾತ್ಮ ಸ್ವರೂಪನಾಗಿರುವ ಪರಮಾತ್ಮನೇ ಅನುಭವಿಸುವವನು ಹಾಗೂ ಫಲವನ್ನು ಕೊಡುವವನು. ಇದು ಸೋಪಾಧಿಕ ಸ್ವರೂಪದಿಂದ. ಆದ್ರೆ ಅಸಂಗತ್ವಾದಿ ಗುಣಗಳು ಹೇಳಿರುವುದು ನಿರುಪಾಧಿಕನಾದ ಪರಬ್ರಹ್ಮನಿಗೆ. ಆದ್ದರಿಂದ ಈ ಎರಡೂ ದೃಷ್ಟಿಕೋನದಿಂದ ನಾವು ನೋಡಬೇಕಾಗ್ತದೆ. ಯಾವಾಗ ನಾವು ಶರೀರ ಭಾವವನ್ನು ಹೊಂದಿದ್ದೇವೋ, ಜೀವಾತ್ಮ ಭಾವವನ್ನು ಹೊಂದಿದ್ದೇವೋ, ಅವಾಗ ಈಶ್ವರನನ್ನೂ ಕೂಡ ಸೋಪಾಧಿಕನಾಗಿ ಆರಾಧನೆಯನ್ನು ಮಾಡಬೇಕಾಗ್ತದೆ. ಈಗ ಯಾವಾತನು ತನ್ನ ಆತ್ಮಸ್ವರೂಪವನ್ನು ಕಂಡುಕೊಂಡಿದ್ದಾನೋ ಅವನು ಮಾಡುವವನು ಅಲ್ಲ, ಅನುಭವಿಸುವವನು ಅಲ್ಲ. ಆದ್ದರಿಂದ ಜ್ಞಾನಿಯ ದೃಷ್ಟಿಯಲ್ಲಿ ಪರಮಾತ್ಮ ಅಂದರೆ ನಿರ್ಗುಣ ನಿರಾಕಾರವಾದ ಬ್ರಹ್ಮಸ್ವರೂಪ ಮಾತ್ರವೇ. ಆದರೆ ಅಜ್ಞಾನಿಯಾದಂತಹ ಅಥವಾ ಜಿಜ್ಞಾಸುವಾದಂತಹ ವ್ಯಕ್ತಿಗೆ ಭಗವಂತನ ನಿರುಪಾಧಿಕ ಸ್ವರೂಪ ಅನ್ನೋದು ಪರೋಕ್ಷ ಜ್ಞಾನ. ಆದರೆ ಸದ್ಯಕ್ಕೆ ಅವನಿಗೆ ಸೋಪಾಧಿಕನಾದಂತಹ ಪರಮಾತ್ಮನ ಆರಾಧನೆಯ ಅವಶ್ಯಕತೆ ಇರುವುದರಿಂದ ಅಲ್ಲಿ ಭಗವಂತನ ಸಗುಣ ಸಾಕಾರ ಸ್ವರೂಪ ಅಂದ್ರೆ ಸೋಪಾಧಿಕ ಸ್ವರೂಪವನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಇವನು ಕೂಡ ಸೋಪಾಧಿಕನಾದ ಜೀವಾತ್ಮ ಭಾವದಲ್ಲಿ ಇರುವುದರಿಂದ. ಇರ್ಲಿ, ಆ ಪ್ರಶ್ನೆಯ ಕುರಿತಾದಂತಹ ಚರ್ಚೆ. ಇಲ್ಲಿ ಭಗವಂತನು ಏನನ್ನು ಮಾಡುವುದಿಲ್ಲ ಅಂತ ನಾನು ಹೇಳಿದೆ. ಭಕ್ತನ ಅನುಗ್ರಹಿಸುವುದು ಅಥವಾ ಭಕ್ತರ ಕಷ್ಟಗಳನ್ನು ದೂರ ಮಾಡುವುದು ಮುಂತಾದವುಗಳೆಲ್ಲ ಸಹಜವಾಗಿ ಘಟಿಸುವ ಪ್ರಕ್ರಿಯೆ ಇದು. ಶಂಕರರು ಬಹಳ ಚಂದದಲ್ಲಿ ಹೇಳ್ತಾರೆ ಅದು. ಏ ಭಜಂತಿತು ಮಾಂ ಭಕ್ತಿಯ ಅಂದ್ರೆ 29ನೇ ಶ್ಲೋಕದ 2ನೇ ಭಾಗದಲ್ಲಿ ಏ ಭಜಂತಿತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ ಅಂತ ಹೇಳಿದೆಯಲ್ಲ. ಏ ಭಕ್ತ್ಯಾ ಮಾಂ ಭಜಂತಿ ತೇ ಮೈ ಚ ಅಹಂ ಅಪಿ ತೇಷು. ಅಂದ್ರೆ ಅರ್ಥಾತ್ ಯಾರು ಭಕ್ತಿಯಿಂದ ನನ್ನನ್ನು ಭಜಿಸುತ್ತಾರೋ ಅವರು ನನ್ನಲ್ಲಿರ್ತಾರೆ, ನಾನು ಅವರಲ್ಲಿ ಇರ್ತೇನೆ ಅಂತ. ಯಾರು ಭಕ್ತಿಯಿಂದ ಭಗವಂತನನ್ನ ಭಜಿಸುತ್ತಾರೋ ಅವರು ಭಗವಂತನಲ್ಲಿ ಒಂದಾಗ್ತಾರೆ, ಭಗವಂತನು ಅವರಲ್ಲಿ ನೆಲೆಗೊಳ್ತಾನೆ ಅಂತ ಅರ್ಥ. ಇದು ಹೇಗೆ ಅಂತ ಹೇಳಿದ್ರೆ ದೃಷ್ಟಾಂತ ಗೊತ್ತಾಯ್ತಲ್ಲ. ಅಗ್ನಿಯ ದೃಷ್ಟಾಂತದಿಂದ ಒಬ್ಬನು ಅಗ್ನಿಯನ್ನು ಭಜಿಸ್ತಾನೆ. ಅಗ್ನಿಯನ್ನು ಭಜಿಸೋದು ಎಂಬ ಮಾತಿಗೆ ಅರ್ಥ ಏನು? ಅಗ್ನಿಯ ಸಮೀಪಕ್ಕೆ ಹೋಗೋದು ಅಂತ ಅರ್ಥ. ಅವನು ಫಿಸಿಕಲಿ ಹಿ ಗೋಸ್ ಟುವರ್ಡ್ಸ್ ಫೈರ್. ಆವಾಗ ಅಗ್ನಿ ಶೀತವನ್ನ ದೂರ ಮಾಡುತ್ತೆ. ಒಬ್ಬನು ಅದನ್ನು ಭಜಿಸೋದಿಲ್ಲ, ದೂರ ನಿಂತುಕೊಳ್ತಾನೆ, ಅವನಿಗೆ ಅದು ಕಾರ್ಯ ಮಾಡದೇ ಇರುವ ಕಾಣುತ್ತೆ. ಹಾಗೆ ಮಾನಸಿಕವಾಗಿ
ಭಗವಂತನನ್ನ ಅನುಸಂಧಾನ ಮಾಡ್ತಾನಲ್ಲ, ಅದು ಸಮೀಪ ಹೋಗುವುದು ಅಂತ. ತನ್ನ ಅಂತಃಕರಣವನ್ನ ಪ್ರಶಾಂತ ಮಾಡಿಕೊಂಡು, ತನ್ನ ಪಾಪ ಕ್ಷಾಲನೆಯನ್ನ ಮಾಡಿಕೊಂಡು, ಕರಣನಾದವನಿಗೆ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಕಾಣ್ಲಿಕ್ಕೆ ಆರಂಭ ಆಗ್ತದೆ. ಅಂತಃಕರಣದಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತೆ ಮತ್ತು ಪಾಪಕ್ಷಯವಾದ ಪರಿಣಾಮವಾಗಿ ಬಾಹ್ಯ ಪ್ರಪಂಚದಲ್ಲಿ ಅನುಕೂಲಗಳು ಕಾಣಿಸಿಕೊಳ್ಳುತ್ತೆ. ಇದು ಭಗವಂತನೇನು ಮಾಡಿದ್ದಲ್ಲ. ವಾಸ್ತವವಾಗಿ ಈತನು ಭಗವಂತನ ಭಜನೆಯನ್ನ ಮಾಡಿ ತನ್ನ ಪಾಪವನ್ನ ಕ್ಷಾಲನೆ ಮಾಡಿಕೊಂಡು, ಅದು ಹೇಗೆ ಭಗವಂತನ ಭಜಿಸುವುದರಿಂದಲೇ ಪಾಪ ಕ್ಷಾಲನೆ ಆಗ್ತದೆ? ಯಜ್ಞದಾನ ತಪಸ್ಸುಗಳಲ್ಲಾಗೋದಿಲ್ವೇ? ಒಬ್ಬನು ದಾನ ಮಾಡ್ತಾನೆ, ಅದರಿಂದ ಪಾಪಕ್ಷಾಲನೆ ಆಗ್ತದೆ. ಅದರಿಂದ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾನೆ, ಆಗ್ತದೆ. ಆಗೋದಿಲ್ಲ ಅಂತಲ್ಲ. ಆದ್ರೆ ಭಗವಂತನನ್ನ ಅನನ್ಯವಾಗಿ ಭಜಿಸುವುದರಿಂದ ಅಹಂಕಾರ ಅನ್ನುವುದು ಕ್ಷೀಣವಾಗ್ತದೆ. ಅಹಂಕಾರ ಮರ್ದನವಾಗುವುದು, ಅಹಂಕಾರ ಕ್ಷೀಣವಾಗೋದೇ ಬಹಳ ದೊಡ್ಡ ಪುಣ್ಯದ ಕೆಲಸ ಅದು. ಆದ್ರಿಂದ ಭಗವತ್ ಚರಣಾಗತಿ ಅನ್ನೋದು ಶ್ರೇಷ್ಠವಾದ ಯಜ್ಞ. ಆ ಮೂಲಕವಾಗಿ ಪಾಪಕ್ಷಾಲನೆಯಾಗ್ತದೆ. ಮತ್ತು ಪಾಪಕ್ಷಾಲನೆ ಆದ ತಕ್ಷಣ ಪುಣ್ಯೋದಯ ಆಯಿತು. ತನ್ಮೂಲಕವಾಗಿ ಅವನ ಅಂತಃಕರಣ ಶುದ್ಧಿ, ಮನಃಶಾಂತಿ, ಪರಿಸ್ಥಿತಿಗಳಲ್ಲಿ ಅನುಕೂಲ್ಯತೆ ಇವೆಲ್ಲವೂ ಸಿದ್ಧಿಸ್ತು. ಭಗವಂತ ಏನ್ ಮಾಡ್ದ ಇದರಲ್ಲಿ? ಏನಿಲ್ಲ, ತನ್ನ ಸನ್ನಿಧಾನದಿಂದ ಬೆಳಗುತ್ತಾ ಇದ್ದ. ಅವನೇನೋ ವಿಶೇಷವಾಗಿ ಕೃಪೆ ಮಾಡ್ದ ಭಕ್ತರ ಮೇಲೆ ಅಂತಲ್ಲ. ಭಗವಂತ ಅಗ್ನಿ ಹಾಕಿ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡಿದ? ಭಗವಂತನನ್ನ ಭಜಿಸ್ಲಿಲ್ಲ. ದೇಹ ಮನಸ್ಸು ಬುದ್ಧಿಗಳಲ್ಲೇ ನಾನೆಂಬ ಭಾವದಿಂದ ರಾಗದ್ವೇಷ ಉಳ್ಳವನಾಗಿ ಕರ್ಮ ಪ್ರಪಂಚದಲ್ಲಿ ಮುಳುಗಿದ. ಅವನು ಸಂಸಾರದಲ್ಲಿ ತೊಳೆದಾಡ್ತಾ ಇದ್ದಾನೆ. ಗುರುಶಾಸ್ತ್ರೋಪದೇಶಗಳು ಭಗವದ್ ಅನುಗ್ರಹದಿಂದ ಸಿಕ್ಕಿದ್ರೂ ಕೂಡ ಅದನ್ನ ಯಾರು ಉಪಯೋಗಿಸಿಕೊಳ್ಳೋದಿಲ್ವೋ ಅದು ಅವನ ತೊಂದರೆ, ಅವನ ದೋಷವೇ ಹೊರತು ಭಗವಂತನ ಮೇಲೆ ಆರೋಪ ಮಾಡುವಂಥದ್ದಲ್ಲ. ಅನೇಕ ಪ್ರಾಚೀನ ದೃಷ್ಟಾಂತಗಳು ಈ ವಿಷಯದಲ್ಲಿದೆ. ಸೂರ್ಯನ ಬಿಸಿಲು ಮನೆಯೊಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಮನೆಯ ಕಿಟಕಿ ದ್ವಾರವನ್ನು ತೆಗೆಯಬೇಕು. ಯಾವನು ಬಾಗಿಲು ಮುಚ್ಚಿಕೊಂಡಿದ್ದಾನೋ ಅವನು ಸೂರ್ಯನಿಗೆ ಶಾಪ ಹಾಕಿದ್ರೆ ಏನು ಪ್ರಯೋಜನ? ಯಾರ ಬಾಗಿಲು ತೆರೆದಿದ್ದಾನೋ ಅವನ ಮನೆಗೆ ಗಾಳಿ ಬರ್ತದೆ, ಬಿಸಿಲು ಬರ್ತದೆ. ಆದ್ದರಿಂದ ಭಕ್ತ ತನ್ನ ಹೃದಯದ ಕವಾಟವನ್ನು ತೆಗೆದಿರ್ತಾನೆ, ಭಗವಂತನನ್ನ ಸಮೀಪಿಸಿರ್ತಾನೆ, ಭಗವಂತನ ಭಜಿಸಿರ್ತಾನೆ. ಮತ್ತೊಬ್ಬನು ಭಗವಂತನ ಅಭಿಮುಖವಾಗಿ ಚಲಿಸುವುದೇ ಇಲ್ಲ. ಆದ್ದರಿಂದ ದೇವರ ತಪ್ಪ ಅಲ್ಲ ಇದು. ಆದ್ದರಿಂದ ಅತ್ಯಂತ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾನೆ, ನಾನು ಅಗ್ನಿ ಹಾಗೆ, ಅಥವಾ ಸೂರ್ಯನ ಕಿರಣಗಳ ಹಾಗೆ, ಅಥವಾ ವರ್ಷ ಋತುವಿನಲ್ಲಿ ಬೀಳುವ ಮಳೆಯ ಹಾಗೆ. ಮಳೆಯ ನೀರನ್ನ ಪಾತ್ರೆಯನ್ನ ಮೇಲ್ಮುಖವಾಗಿ ಇಟ್ಟುಕೊಂಡವನಿಗೆ ನೀರು ಸಂಗ್ರಹವಾಗ್ತದೆ, ಬೋರಲಾಗಿಟ್ಟವನಿಗೆ ನೀರು ಸಿಗುವುದಿಲ್ಲ. ಆದ್ದರಿಂದ ಯಾರು ಭಗವಂತನ ಕಡೆಗೆ ಹೋಗ್ತಾನೋ, ಅವನನ್ನು ಭಜಿಸ್ತಾನೋ, ಸ್ಮರಿಸ್ತಾನೋ, ಅವನಿಗೆ ಅನುಗ್ರಹದ ಫಲ ಅನ್ನುವುದು ಸಿಗ್ತದೆ. ಸಮೋಹಂ ಸರ್ವಭೂತೇಶು, ಎಲ್ಲ ಜೀವರಾಶಿಗಳಿಗೂ ನಾನು ಸಮನು. ಶಂಕರರು ಇಲ್ಲದ ಮಾತು ಹೇಳ್ತಾರೆ, ಮೈತೆ ಸ್ವಭಾವತಃ ಏವ ವರ್ತಂತೆ ನ ಮಮ ರಾಗ ನಿಮಿತ್ತಂ ವರ್ತಂತೆ. ಯಾರು ನನ್ನನ್ನ ಭಜಿಸ್ತಾರೋ ಅವರು ನನ್ನ ಸಮೀಪ ಇರ್ತಾರೆ ಅಥವಾ ನನ್ನಲ್ಲಿ ಇರ್ತಾರೆ ಅಂತ ಹೇಳಿದಾಗ ಭಗವಂತ ಅವರನ್ನು ಇಟ್ಟುಕೊಂಡ ಅಂತ ಹೇಳ್ಬಾರ್ದು. ಯಾಕೆ? ಭಜಿಸಿದಾಗ ಸ್ವಭಾವದಿಂದ, ಅಂದ್ರೆ ನ್ಯಾಚುರಲ್ ಪ್ರೊಸೆಸ್, ಅದು ಸಹಜವಾದ ಒಂದು ಪ್ರಕ್ರಿಯೆ. ಯಾರು ಯಾವುದನ್ನ ಸಮೀಪಿಸ್ತಾರೋ ಅದ್ರ ಜೊತೆಗಿರ್ತಾರೆ ಅಂತ ಅರ್ಥ. ಅದರಿಂದ ಭಗವಂತನನ್ನ ಭಜಿಸಿದ ಮಾತ್ರಕ್ಕೆ ಅವನಿಗೆ ಬಹಳ ಸಂತೋಷವಾಗಿ ಅವ್ರನ್ನ ಕರ್ಕೊಂಡ ಹತ್ರ ಅಂತಲ್ಲ. ಭಗವಂತನನ್ನ ಭಜಿಸಿ ಅವರು ಸ್ವಭಾವತಃ ಭಗವದ್ ಅನುಗ್ರಹಕ್ಕೆ ಪಾತ್ರರಾದರು. ಸ್ವಭಾವತಃ ಏವ ವರ್ತಂತೆ ನಮ್ಮಮ ರಾಗ ನಿಮಿತ್ತಂ. ಯಾಕೆ ಅವ್ರು ನನ್ನ ಹೊಗಳಿದ್ರು, ನಂಗೆ ಇಷ್ಟ ಆಯ್ತು, ಅದಕ್ಕೆ ಸೇರಿಸ್ಕೊಂಡೆ ಅಂತಲ್ಲ. ತೇಷು ಚಾಪಿ ಅಹಂ ಸ್ವಭಾವತಃ ಏವ ವರ್ತೇ ನ ಇತರೇಷು. ಅದರಿಂದ ನಾನೂ ಕೂಡ ಸಹಜವಾಗಿ ಅತ್ಯಂತ ಸ್ವಭಾವದಿಂದ
ನಾನು ಭಕ್ತರಲ್ಲಿ ನೆಲೆಗೊಳ್ತೇನೆ. ಇತರರಲ್ಲಿ ಇಲ್ಲ, ಯಾಕಂದ್ರೆ ಅವನಿಗೆ ಬೇಕಿಲ್ಲ. ಯಾವನು ಬಯಸ್ತಾನೋ ಅವನು ಪಡ್ಕೊಳ್ತಾನೆ. ಒಂದ್ಸಲ ನಾರದರಿಗೆ ಹೀಗೆ ಒಂದು ಸಂಶಯ ಬಂತಂತೆ, ಮಹಾವಿಷ್ಣುವು ಬಹಳ ಪಕ್ಷಪಾತಿ ಅಂತ. ಪಕ್ಷಪಾತಿ ಎಂಬ ಶಬ್ದಕ್ಕೆ ಪಕ್ಷ, ಪಕ್ಷ ಅಂದ್ರೆ ಗುಂಪು ಅಂತ ಅರ್ಥ. ಯಾವುದೋ ಒಂದು ಗುಂಪಿಗೆ ಅವನು ಆ ಜೊತೆಗಿದ್ದರೆ ಅದು ಪಕ್ಷಪಾತ ಅಂತ ಹೇಳ್ತಾನೆ. ದೇವತೆಗಳ ಪಕ್ಷಪಾತಿ ಭಗವಂತ. ಅಸುರರಿಗೆ ಅವರನ್ನ ಇಷ್ಟಪಡುವವನಲ್ಲ ಅಂತ ನಾರದರಿಗೆ ಅನ್ನಿಸ್ತು. ಮಹಾವಿಷ್ಣುವಿನಲ್ಲಿ ಹೋಗಿ ಕೇಳ್ತಾನೆ, ಭಗವಂತ ನೀನು ಎಲ್ಲರಿಗೂ ಸಮನಾಗಿರ್ಬೇಕಲ್ವೇ? ದೇವತೆಗಳು ನೋಡಿ ತುಂಬಾ ಇಷ್ಟ ನಿಮಗೆ, ಯಾಕೆ ಅವ್ರಿಗೆ ಕಷ್ಟ ಬಂದಾಗೆಲ್ಲ ನೀನು ಹೋಗಿ ಸಹಾಯ ಮಾಡ್ತೀಯ, ಆದ್ರೆ ಅಸುರರು ನೀನು ಸಹಾಯನೇ ಮಾಡಲ್ಲ ಅಂತ. ಮಹಾವಿಷ್ಣು ಹೇಳ್ತಾನೆ, ನೋಡಪ್ಪ, ಯಾರು ಬಯಸ್ತಾರೋ, ಯಾರು ಕರೀತಾರೋ, ಯಾರು ಕೇಳ್ಕೊಳ್ತಾರೋ ಅಲ್ಲಿಗೆ ಹೋಗ್ತೇನೆ. ಅಸುರರು ಕೇಳ್ಕೊಂಡಿಲ್ಲ, ಇವರು ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವರು ಸ್ವಭಾವವೇ ಹಾಗಿದೆ. ಭಗವಂತನನ್ನ ಆಕರ್ಷಿಸುವ ವ್ಯಕ್ತಿತ್ವ ಇದೆ, ಆ ಸದ್ಗುಣ ಇದೆ, ಸಾತ್ವಿಕರಾಗಿದ್ದಾರೆ. ಆದ್ರಿಂದ ನಾನು ಹೋಗೋದು ಅನಿವಾರ್ಯ, ಸ್ವಭಾವತಃ ಇವ ಅಲ್ಲಿಗೆ ನಾನು ಆಕರ್ಷಿಸಲ್ಪಡ್ತೇನೆ. ಅದು ಹೇಗೆ ಸಾಧಿಸೋದು ಅಂತ ಕೇಳಿದಾಗ ಮಹಾವಿಷ್ಣು ಒಂದು ಉಪಾಯವನ್ನು ಹೇಳ್ತಾನೆ. ಒಂದು ಕೆಲಸ ಮಾಡು, 2 ವಿಶಾಲವಾದ ಒಂದು ಸಭಾಂಗಣವನ್ನ ನೀನು ತೆಗೆದುಕೋ, ರೆಂಟ್ ತಗೋ, ಸ್ವರ್ಗದಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ. 2 ವಿಶಾಲ ಸಭಾಂಗಣವನ್ನು ಸಜ್ಜುಗೊಳಿಸೋ. ಒಂದು ಕಡೆಯಲ್ಲಿ ಅಸುರರನ್ನ ಸೇರಿಸು, ಇನ್ನೊಂದು ಕಡೆಯಲ್ಲಿ ದೇವತೆಗಳನ್ನು ಸೇರಿಸು. ಆ 2 ಸಭಾಂಗಣದಲ್ಲಿ ಔತಣಕೂಟವನ್ನು ಏರ್ಪಡಿಸು. ಅಸುರರ ಔತಣಕೂಟ, ದೇವತೆಗಳ ಔತಣಕೂಟ, 2 ಕಡೆಯಲ್ಲಿ ಒಂದೇ ಟೈಪ್ ಐಟಮ್ ಇಡಬೇಕು. ಇಬ್ಬರಿಗೂ ಸಮಾನವಾದ ವಸ್ತುಗಳನ್ನು ಕೊಡಬೇಕು. ಏನದು? ಒಂದು ದೊಡ್ಡ ಕಡಾಯಿಯಲ್ಲಿ ರುಚಿಯಾದಂತಹ ಪಾಯಸ, ಆದ್ರೆ ಅದನ್ನು ಕುಡಿಯುವುದಕ್ಕೆ ಅತಿ ಉದ್ದವಾದ ಸೌಟನ್ನು ಇಡಬೇಕು. ಸೌಟಿನ ಕೈ ಏನಿದೆ, ಹ್ಯಾಂಡಲ್ ಏನಿದೆ, ಅದು ಬಹಳ ಉದ್ದ ಇರಬೇಕು. ಇಬ್ಬರಿಗೂ ಒಂದೇ ಕಂಡೀಷನ್, ಉದ್ದವಾದ ಕೈಯುಳ್ಳ ಒಂದೇ ಒಂದು ಸೌಟ್ ಇರಬೇಕು. ನೀನು ಇಬ್ಬರಿಗೂ ಆ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ ಮಹಾವಿಷ್ಣು. ಆ ಪ್ರಕಾರವಾಗಿ ನಾರದ ಮಹರ್ಷಿಗಳು ಒಂದು ಕಡೆ ಅಸುರರನ್ನ ಕೂಡಿಸ್ತಾರೆ, ಇನ್ನೊಂದು ಕಡೆ ದೇವತೆಗಳನ್ನ ಕೂಡಿಸ್ತಾರೆ. ಇಬ್ಬರಿಗೂ ಒಂದೇ ತೆರನಾದ ಪಾತ್ರೆಯಲ್ಲಿ ಅತ್ಯಂತ ಮಧುರವಾದ ಪಾಯಸವನ್ನ ಇಟ್ಟು ಉದ್ದದ ಒಂದು ಸೌಟಿನಲ್ಲಿ ಕುಡಿಲಿಕ್ಕೆ ಹೇಳ್ತಾರೆ. ಇದೇ ನಿಮಗೆ ಔತಣಕೂಟ ಅಂತ. ಅಸುರರು ಸೇರಿದ ಜಾಗದಲ್ಲಿ ದೊಂಬಿ, ಗಲಾಟೆ, ಜಗಳ. ನಾನ್ ಮೊದಲು ಕುಡಿಬೇಕು. ಸರಿ, ಕುಡಿಲಿಕ್ಕಂತ ಮುಂದೆ ನುಗ್ಗಿ ಅದನ್ನ ಸೌಟನ್ನ ಪಾತ್ರೆ ಒಳಗೆ ಹಾಕಿದ್ರೆ ಕುಡಿಲಿಕ್ಕೆ ಆಗ್ತದ? ಬಾಯಿಗೆ ಬೀಳ್ತದ ಅದು? ಇಲ್ಲ, ಅದು ಚೆಲ್ಲೆ ಹೋಗ್ತದೆ. ಯಾಕೆ? ಅವನ ಕೈಗಿಂತಲೂ ಬಹಳ ಉದ್ದ ಇದೆ ಸೌಟಿನ ಹ್ಯಾಂಡಲ್. ಎಲ್ಲ ನೆಲಕ್ಕೆ ಚೆಲ್ಲ ಹೋಯ್ತಂತ. ಈ ಕಡೆಗೆ ದೇವತೆಗಳು ಇರುವಲ್ಲಿ ಬಂದು ನೋಡಿದ್ರೆ ಅತ್ಯಂತ ಶಿಸ್ತುಬದ್ಧವಾಗಿ ದೇವತೆಗಳು ಸಾಲು ಮಾಡಿದ್ದಾರೆ. ಸಾಲಿನಲ್ಲಿ ನಿಂತ್ಕೊಂಡು ಶಾಂತವಾಗಿ ಒಬ್ಬ ದೇವತೆ ಇನ್ನೊಬ್ಬ ದೇವತೆ ಬಾಯಿಗೆ ಹಾಕೋದು. ಸೌಟಿನಲ್ಲಿ ಪಾಯಸವನ್ನು ತೆಗೆದುಕೊಂಡು ತಾನು ಕುಡಿಯೋದಲ್ಲ, ಇನ್ನೊಬ್ಬನಿಗೆ ಕೊಡೋದು, ಆ ಇನ್ನೊಬ್ಬನು ಈತನಿಗೆ ಕುಡಿಸೋದು. ಈ ಪ್ರಕಾರವಾಗಿ ಶಿಸ್ತಿನಲ್ಲಿ ಕುಡ್ಕೊಂಡು ಹೋಗುತ್ತಾರೆ. ಅಸುರರಲ್ಲಿ ಏನಾಯ್ತು, ನಾನು ಮೊದಲು ಅಂತ ಎಲ್ಲ ಕೆಡಿಸ್ಕೊಂಡ್ರು. ಇವ್ರು ಏನ್ ಮಾಡಿದ್ರು, ನೀನ್ ಮೊದಲು ಅಂತ ಕುಡಿದ್ರು. ನಾರದ್ರಿಗೆ ಅರ್ಥ ಆಯ್ತು, ಏನು? ದೇವತೆಗಳ ಸ್ವಭಾವವೇ ಆ ಸಜ್ಜನಿಕೆ, ಸಾತ್ವಿಕ ಪ್ರವೃತ್ತಿ, ಭಗವಂತನಲ್ಲಿ ಭಕ್ತಿ. ಹೀಗಿರೋದ್ರಿಂದ ಭಗವಂತ ಅವರ ಜೊತೆಗೆ ನಿಲ್ಲೋದು ಅನಿವಾರ್ಯ. ಅಸುರರಿಗೆ ಈ ಸ್ವಭಾವ ಇಲ್ಲದೆ ಇರೋದ್ರಿಂದ ಅವರೇ ಭಗವಂತನನ್ನು ಕರಿತಾ ಇಲ್ಲ ಅಂತ. ಆದ್ದರಿಂದ ಭಗವಂತನ ದೋಷ ಅಲ್ಲ ಇದು, ಅದು ನಮ್ಮ ನಡತೆಯಿಂದ ನಾವು ಭಗವಂತನಿಂದ ದೂರ ಆಗುವುದು, ಹತ್ತಿರ ಆಗುವುದು ಆಗ್ತೇವೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಇಲ್ಲಿಗೆ ನಿಷ್ಕಾಮ ಭಕ್ತಿಯ ವಿಷಯವಾದಂತಹ ಒಂದು ಚಿಂತನೆ ಮುಗಿಯಿತು.
ಇನ್ನು ಮುಂದೆ ಶ್ಲೋಕ ಸಂಖ್ಯೆ 30ರಿಂದ ಆರಂಭ ಮಾಡಿ 34ರ ತನಕ 5 ಶ್ಲೋಕಗಳಲ್ಲಿ ಭಕ್ತಿಯ ಶ್ರೇಷ್ಠತೆ, ಭಕ್ತಿಯ ಹೆಚ್ಚುಗಾರಿಕೆ, ಮಹತ್ವ ಇದನ್ನ ಹೇಳ್ತಾನೆ. ಅದು ಸಕಾಮ ಭಕ್ತಿಯೇ ಆಗಿರ್ಲಿ, ನಿಷ್ಕಾಮ ಭಕ್ತಿ ಆಗಲಿ, ಭಕ್ತಿ ಎನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಸಾಧನೆ ಅಂತ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಮೊಟ್ಟ ಮೊದಲನೇದಾಗಿ ಭಕ್ತಿ ಯಾಕೆ ಹೆಚ್ಚು ದೊಡ್ಡದು ಅಂದ್ರೆ, ಭಕ್ತಿ ಎಂಬ ಸಾಧನೆಯಿಂದ ಎಲ್ಲಿಂದಲಾದ್ರೂ ಆರಂಭಿಸಬಹುದು. ಈಗ ಜ್ಞಾನ ಸಾಧನೆಗೆ ಹಾಗಲ್ಲ. ಸಾಧನ ಚತುಷ್ಟಯ ಸಂಪನ್ನಾಧಿಕಾರಿಣಾಂ ತತ್ವ ವಿವೇಕ ಪ್ರಕಾರಂ ವಕ್ಷ್ಯಾಮಹ ಅಂತ ಹೇಳ್ತಾರೆ ಆಚಾರ್ಯ. ತತ್ವ ವಿವೇಕ ಮಾಡಬೇಕಾದ್ರೆ ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು ಅವನು. ಅಂದ್ರೆ ಜ್ಞಾನ ಸಾಧನೆಗೆ ಅಧಿಕಾರಿ ಎನ್ನುವಂಥದ್ದು ಇರ್ತದೆ. ಅಂದ್ರೆ ಭಕ್ತಿಗೆ ಹಾಗಿಲ್ಲ, ಎಂಥವರೂ ಆರಂಭ ಮಾಡ್ಬೋದು. ಅದಕ್ಕೆ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ, ಅಧಿಕಾರಿತ್ವವೂ ಇಲ್ಲ. ಯಾರು ಭಗವಂತನನ್ನು ಪ್ರೇಮ ಮಾಡಬಹುದು, ಭಕ್ತಿ ಮಾಡಬಹುದು. ಅವನು ಆರ್ತಭಕ್ತನಿಂದಲೇ ಆರಂಭ ಮಾಡಬಹುದು, ಅರ್ಥಾರ್ಥಿ ಭಕ್ತನಿಂದ ಆರಂಭ ಮಾಡಬಹುದು. ಅಂದ್ರೇನು, ಜೀವನದಲ್ಲಿ ಕಷ್ಟಗಳು ಬಂದಾಗ ನಾನು ದೇವರನ್ನು ಭಜಿಸ್ತೇನೆ, ಅಡ್ಡಿಲ್ಲ. ಯಾಕೆ? ಮನಸ್ಸಿಗೊಂದು ಬಲ ನೀಡುತ್ತೆ. ಕಷ್ಟಗಳು ಬಂದಾಗ, ನಷ್ಟ ನಿನಗಾದಾಗ ಸೃಷ್ಟಿ ಅಮೃತ ದ್ರವಂ ಸ್ಮರಿಸು, ಆ ಭಗವಂತನನ್ನು ಸ್ಮರಣೆ ಮಾಡು. ಸಹಜವಾಗಿ ಮನೋಬಲವನ್ನು ಪ್ರಾಪ್ತಿ ಮಾಡ್ಕೊಂಡು ಕಾಣಿಸುತ್ತೆ ನಮ್ಗೆ. ಎಷ್ಟೋ ಜನ ರೋಗಗಳಿಂದ ನರಳುತ್ತಾ ಇರುವವರು ಆ ಭಕ್ತಿಯ ಸಾಮರ್ಥ್ಯದಿಂದ ರೋಗವನ್ನ ಸಹಿಸುವ ಇಮೋಷನಲ್ ಸ್ಟ್ರೆಂತ್ ಅನ್ನು ಪಡ್ಕೊಂಡಿರೋದು ಕಾಣಿಸ್ತದೆ. ಇನ್ನು ಹೇಳ್ತಾರೆ, ಯಾರಿಗೆ ಆ ಇಮೋಷನಲ್ ಸ್ಟ್ರೆಂತ್ ಇರ್ತದೋ ಇಮ್ಯುನಿಟಿ ಕೂಡ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಳ ಆಗ್ತದೆ ಅಂತ. ಆದ್ರಿಂದ ಭಗವಂತನನ್ನ ನಂಬಿಕೊಂಡು ಜೀವನವನ್ನ ಧೈರ್ಯದಿಂದ ಮುನ್ನಡೆಸುವ ಸಾಮರ್ಥ್ಯ ಪಡ್ಕೊಳ್ತಾನೆ. ಅವನು ಭಕ್ತನೇ. ಉದಾರ ಸರ್ವೈವೈತೆ ಅಂತ ಭಗವಂತನೇ ಕರೆದು ಬಿಟ್ಟಿದ್ದಾನೆ. ಇನ್ನು ಇನ್ನೊಬ್ಬ ಕಾಮನೆಯನ್ನ ಅಪೇಕ್ಷಿಸಿ ಅರ್ಥಾರ್ಥಿ ಅಂತ ಹೇಳ್ತಾನೆ. ಅರ್ಥ ಅಂದ್ರೆ ಸೆಕ್ಯೂರಿಟಿ ಅಂತ. ಸಂಪತ್ತು ಅಂತ ಸಾಮಾನ್ಯ ಅರ್ಥ. ಎಲ್ಲಾ ರೀತಿಯ ಆಸ್ತಿ, ಧನ, ಕನಕ, ಹೆಸರು, ಕೀರ್ತಿ ಎಲ್ಲವೂ ಅರ್ಥದಲ್ಲಿ ಬಂದ್ಬಿಡ್ತದೆ. ಅದನ್ನ ಬಯಸಿ ಭಗವಂತನ ಭಜಿಸಿದರೆ ಅವನು ಅರ್ಥಾರ್ಥಿ ಭಕ್ತ. ಅದು ಒಡ್ಡಿಲ್ಲ. ಆದ್ದರಿಂದ ಭಕ್ತಿಯ ವಿಶೇಷತೆ ಏನಂದ್ರೆ ಆರಂಭ ಮಾಡಬಹುದು, ಎಲ್ಲರಿಗೂ ಅದಕ್ಕೆ ಅವಕಾಶ ಇದೆ. ಇನ್ನು ಭಗವಂತನು ಕೆಲವೊಂದಿಷ್ಟು ಸಂಗತಿಗಳನ್ನ ಇಲ್ಲಿ ತಿಳಿಸಿಕೊಡ್ತಾನೆ. 30ನೆಯ ಶ್ಲೋಕ. ಅಪಿ ಚೇತ್ ಸುದುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಸುದುರಾಚಾರ ಅಪಿ ಅನನ್ಯಭಾಕ್ ಮಾಂ ಭಜತೆ ಚೇತ್. ಸುದುರಾಚಾರ, ದುಷ್ಟ ಆಚಾರ, ದುರಾಚಾರ, ಕೆಟ್ಟ ಆಚರಣೆ, ಪಾಪಾಚರಣೆ ಅಂತ ಅರ್ಥ. ಅದರಲ್ಲಿ ಸು ಎನ್ನುವಂತಹ ಇನ್ನೊಂದು ಉಪಸರ್ಗವನ್ನು ಸೇರಿಸ್ತಾನೆ. ಸುಷ್ಟು, ಚೆನ್ನಾಗಿ ಕೆಟ್ಟ ಆಚರಣೆ ಅಂತ. ಅಂದ್ರೆ ಅವನು ಮಾಡದೇ ಇರೋ ಕೆಲಸ ಇಲ್ಲ. ಪಂಚ ಮಹಾಪಾತಕ, ಪಂಚ ಉಪಪಾತಕಗಳನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಅವನಿಗೆ ಸುದುರಾಚಾರ ಅಂತ ಹೆಸರು. ಅವನಾದರೂ ಅಡ್ಡಿಲ್ಲ, ಅಂತಹ ಮಹಾಪಾಪಿಷ್ಠನಾದರೂ ಸರಿ. ಅನನ್ಯ ಭಾಕ್ ಮಾಂ ಭಜತೆ ಚೇತ್, ಅನನ್ಯ ಮನಸ್ಕನಾಗಿ, ಅನನ್ಯ ಭಾಜನನಾಗಿ, ಅನನ್ಯ ಭಕ್ತಿಯಿಂದ. ಅಂದ್ರೆ ಅನನ್ಯ ಭಕ್ತಿ ಎಂಬ ಮಾತಿಗೆ ಅರ್ಥ ಏನು? ಇಲ್ಲಿ ಅನನ್ಯ ಭಕ್ತಿ ಅಂದ್ರೆ ಅನ್ಯಾಶ್ರಯಾಣಾಂ ತ್ಯಾಗೋ ಅನನ್ಯ. ಎಲ್ಲವನ್ನ ಬದುಕಿ ಸೇರಿಸಿ ತನ್ನ ಜೀವನದ ಏಕೈಕ ಧ್ಯೇಯವಾಗಿ ಭಗವಂತನನ್ನೇ ಆಯ್ದುಕೊಂಡು ಅವನನ್ನ ಭಜಿಸಿದ್ರೆ ಅವನು ಅನನ್ಯ ಭಾಕ್ ಅಂತ ಕರೆಯಲ್ಪಡ್ತಾನೆ. ಅನನ್ಯ ಭಾಕ್ ಮಾಂ ಭಜತೆ ಚೇತ್, ನನ್ನನ್ನ ಭಜಿಸಿದರೆ ಸಹ ಸಾಧು ಏವ ಮಂತವ್ಯ,
ಅವನನ್ನ ಸಾಧು ಎಂದೇ ತಿಳಿಯತಕ್ಕದ್ದು. ಸಾಧು ಅಂದ್ರೇನು? ಗಡ್ಡ ಬಿಟ್ಟವನು, ತಲೆ ಕೂದಲು ಬಿಟ್ಟವನು, ಇನ್ನು ಕಾಷಾಯ ಧರಿಸಿದವನು ಆ ಅರ್ಥಲ್ಲ. ಸಾಧು ಅಂದ್ರೆ ಸಜ್ಜನ, ಸದಾಚಾರಿ, ಸತ್ಪುರುಷ ಎಂಬುದಾಗಿ ಅರ್ಥ. ಅವನನ್ನು ಸತ್ಪುರುಷ, ಸಜ್ಜನ ಎಂಬುದಾಗಿ ತಿಳಿಯತಕ್ಕದ್ದು ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂತ ಹೇಳಿದ್ರೆ, ಹಿ ಸಹ ಸಮ್ಯಕ್ ವ್ಯವಸ್ಥಿತ, ಸಹ ಹಿ ಸಮ್ಯಕ್ ವ್ಯವಸ್ಥಿತ. ವ್ಯವಸ್ಥಿತ, ವ್ಯವಸ್ಥಿತ ಅಂದ್ರೆ ವ್ಯವಸಾಯದ ನಿಶ್ಚಯ. ಅವನು ಸರಿಯಾದ ನಿಶ್ಚಯವುಳ್ಳವನಾಗಿದ್ದಾನೆ, ಸರಿಯಾದ ನಿರ್ಧಾರ ಮಾಡಿದ್ದಾನೆ, ಅಂದ್ರೆ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಸರಿಯಾದ ಮಾರ್ಗದಲ್ಲಿ ನಡೀತಾ ಇರೋದ್ರಿಂದ ಅವನು ಸಾಧುವೆ, ಅವನು ಸಜ್ಜನನೇ ಅಂತ ಹೇಳ್ತಿದ್ದಾನೆ. ಬಹಳ ಅದ್ಭುತವಾದ ಮಾತು. ಯಾಕಂದ್ರೆ ಈ ಮಾತು 5ನೇ ಅಧ್ಯಾಯದಲ್ಲಿಯೂ ಕೂಡ 4ನೇ ಅಧ್ಯಾಯದಲ್ಲೂ ಬಂದಿದೆ. ಏನು? ಅಪಿಚೇತಸಿ ಪಾಪೇಭ್ಯ ಸರ್ವೇಭ್ಯ ಪಾಪ ಕೃತ್ತಮ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಹೇ ಅರ್ಜುನ, ಪಾಪಗಳಲ್ಲಿ ಸರ್ವೇಭ್ಯ ಪಾಪಕೃತ್ತಮ, ಪಾಪಕೃತ್ ಅಂದ್ರೆ ಪಾಪ ಮಾಡಿದವನು, ತಮಃ ಅಂದ್ರೆ ಹೈಯೆಸ್ಟ್ ಪಾಪ ಮಾಡಿದವನು ಇದ್ರೂ ಜ್ಞಾನಪ್ಲವದಿಂದ ಅವನು ದಾಟ್ತಾನೆ. ಅಂದ್ರೆ ಆತ್ಮಜ್ಞಾನದಿಂದ ಎಲ್ಲ ಪಾಪಗಳನ್ನ ದಾಟಬಹುದು ಅಂತ ಹೇಳಿದಾನೆ. ಆದ್ರೆ ಇಲ್ಲಿ ಭಕ್ತಿ ವಿಷಯವಾಗಿ ಹೇಳ್ತಿದ್ದಾನೆ. ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಮಾಡಿದರೆ ಅವನು ಸಾಧು ಆಗ್ತಾನೆ, ಸಜ್ಜನನಾಗ್ತಾನೆ. ಅಂದ್ರೆ ಅರ್ಥ, ಅವನ ಪಾಪಗಳು ಕ್ಷೀಣವಾಗಿ ಸತ್ವಗುಣ ಸಂಪನ್ನನಾಗ್ತಾನೆ ಅಂತಾನೆ ಅರ್ಥ. ಇದು ಭಕ್ತಿಯ ವಿಶೇಷತೆ. ನಾವು ಪುರಾಣಗಳಲ್ಲಿ ನೋಡ್ತೇವೆ. ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದ ವಿಷಯದಲ್ಲಿ ಬಂದಾಗ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಅದು ಬೇರೆ ರಾಮಾಯಣಗಳಲ್ಲಿ ಇರೋದು. ರತ್ನಾಕರ ಎಂಬ ಬೇಡ, ಅವನು ದರೋಡೆಕೋರನಾಗಿದ್ದ. ಅವನು ನಾರದರು ಉಪದೇಶವನ್ನು ಪಡೆದು ರಾಮನನ್ನು ಭಜಿಸಿದ, ಸಾಧುವಾದ. ಹೀಗೆ ಅನೇಕ ಭಕ್ತರ ಕಥೆಗಳಲ್ಲಿ ಇದನ್ನ ನಾವು ನೋಡ್ತೇವೆ. ರಾಮಕೃಷ್ಣ ಪರಮಹಂಸರ ಬಳಿಯಲ್ಲಿಯೇ ಒಬ್ಬನು ನಾಟಕಕಾರ ಇದ್ದ, ಗಿರೀಶ್ ಚಂದ್ರ ಘೋಷ್ ಅಂತ. ಅವನು ಹೇಳ್ಕೊಳ್ತಾನೆ, ನಾನು ಮಾಡಿದ ಪಾಪಗಳೇ ಇಲ್ಲ ಅಂತ ಮಹಾಪಾಪಿ. ಆದ ರಾಮಕೃಷ್ಣರ ಸಂಪರ್ಕದಿಂದಾಗಿ ಜಗನ್ಮಾತೆ ಕಾಳಿಯ ಸ್ಮರಣೆ ಮಾಡ್ತಾ ಮಾಡ್ತಾ ಮಹಾಪುಣ್ಯಾತ್ಮನಾಗ್ತಾನೆ, ಸಾಧು ಪುರುಷನಾಗ್ತಾನೆ, ಸಂತನಾಗ್ತಾನೆ. ಹೀಗೆ ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಒಂದು ಮಾತಿದೆ. ಹಾಗೆ ಅತ್ಯಂತ ಪಾಪಿಷ್ಠನಾಗಿದ್ದರೂ ಕೂಡ ಭಗವಂತನ ಭಕ್ತಿ ಮಾಡಿ ಅದನ್ನು ತೊಳೆದುಕೊಳ್ಳಬಹುದು ಎನ್ನುವಂಥದ್ದು. ಗಿಲ್ಟ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಗಿಲ್ಟ್ ಅಂದ್ರೇನು? ಅಪರಾಧಿ ಪ್ರಜ್ಞೆ. ನಾನು ಏನೋ ಒಂದು ತಪ್ಪು ಮಾಡಿಬಿಟ್ಟೆ, ನಾನು ಇಂತಹ ಪಾಪಿಷ್ಠನಾಗಿದ್ದೇನೆ, ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ, ಇಂತಹ ಪಾಪಾತ್ಮನಾದ ನನಗೆ ಪರಮಾತ್ಮ ಪ್ರಾಪ್ತಿ ಆಗುತ್ತೋ ಇಲ್ವೋ. ತುಳಸಿ ರಾಮಾಯಣದಲ್ಲಿ ಒಂದು ಘಟನೆ ಬರ್ತದೆ. ವಿಭೀಷಣನಿಗೆ ಹೀಗೆ ಒಂದು ಅಪರಾಧಿ ಪ್ರಜ್ಞೆ ಇತ್ತಂತ. ಹನುಮಂತ ಅವನನ್ನ ಭೇಟಿಯಾದಾಗ ಹನುಮಂತನ ಮುಂದೆ ಹೇಳ್ಕೊಳ್ತಾನೆ, ನಾನು ರಾಮನನ್ನ ಭಜಿಸ್ತಾ ಇದ್ದೇನೆ ಸರಿ, ಆದ್ರೂ ರಾಕ್ಷಸಿ ತನು, ಇದು ಆಸುರಿ ತನು, ಶರೀರ ನಮ್ಮದು ಪುಣ್ಯ ಶರೀರ ಅಲ್ಲ. ಹೀಗಿರುವಾಗ ರಾಮ ನಮ್ಮನ್ನ ಸ್ವೀಕಾರ ಮಾಡ್ತಾನೆ ನನ್ನನ್ನ ಅಂತ ಕೇಳಿದಾಗ ಹನುಮಂತ ಹೇಳ್ತಾನಂತೆ, ಯಾರ ಮುಖ ನೋಡಿದ್ರೆ ಬೆಳಿಗ್ಗೆ ಎದ್ದು ಊಟ ಸಿಗೋದಿಲ್ಲ ಅಂತ ಹೇಳ್ತಾರೋ ಅಂತಹ ಕಪಿ ನಾನು, ನನ್ನಂಥವನೇ ರಾಮ ಸ್ವೀಕಾರ ಮಾಡಿದಾನೆ ಅಂತ ಹೇಳಿ ಆದ್ಮೇಲೆ ನೀನೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಹೋಗಿ ಅವನಿಗೆ ಶರಣಾಗು, ರಾಮ ಸ್ವೀಕರಿಸ್ತಾನೆ ಅಂತ. ಆದ್ರಿಂದ ಈ ಗಿಲ್ಟ್ ಅಂತ ಏನಿದೆ, ಅಪರಾಧಿ ಪ್ರಜ್ಞೆ ಏನಿದೆ, ಅದು ಅಧ್ಯಾತ್ಮ ಸಾಧನೆಗೆ ಮಾರಕವಾಗ್ತದೆ. ಅವನಲ್ಲಿ ಧೈರ್ಯ ಉತ್ಸಾಹಗಳನ್ನ ಅದು ಕುಂದಿಸ್ತದೆ. ಪುನಃ ಅದೇ ಯೋಚನೆಗಡೆಗೆ ಅವನನ್ನ ಇಳಿಸುವಂತೆ ಮಾಡ್ತದೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಭಗವತ್ ಪ್ರಾಪ್ತಿಗೆ ಅರ್ಹನಲ್ಲ, ಹೀಗೆಂಬುದಾಗಿ ಬಾರಿ ಬಾರಿ ಯೋಚಿಸಿದಾಗ ಅವನು ನಿರುತ್ಸಾಹದಿಂದ ಸಾಧನಾ ಪಥದಿಂದ ವಿಮುಖನಾಗ್ಬಹುದು.
ಅದೇ ಒಂದು ಪ್ರತಿಬಂಧಕವಾಗಿಬಿಡ್ತದೆ ನಮ್ಮ ಜೀವನದಲ್ಲಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ 4 ಕೃಪೆಗಳು ಬೇಕು ಅಂತ. ಒಂದು ಈಶ್ವರ ಕೃಪೆ, ಇನ್ನೊಂದು ಶಾಸ್ತ್ರ ಕೃಪೆ, 3ನೇದು ಗುರು ಕೃಪೆ, 4ನೇದು ಆತ್ಮಕೃಪೆ. ಆತ್ಮಕೃಪೆ ಅಂದ್ರೆ ಇದೆ, ನಾನು ಸಾಧಿಸಬಲ್ಲೆ, ನನ್ನಲ್ಲಿ ಸಾಮರ್ಥ್ಯವಿದೆ ಎನ್ನುವಂತಹ ಧೈರ್ಯ, ಉತ್ಸಾಹ ಅನ್ನುವಂಥದ್ದು ಇದ್ರೆ ಮಾತ್ರ ಸಾಧನಾ ಪಥದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಆ ರೀತಿ ಪಾಪ ಪ್ರಜ್ಞೆ ಉಳ್ಳವರಿಗೆ ಭಗವಂತನ ಈ ವಾಕ್ಯ ಅನ್ನೋದು ಅಮೃತ ಸಿಂಚನ ಮಾಡಿದ ಹಾಗೆ. ಯಾಕೆ? ಏನು ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲ. ಅಂಥವನೂ ಕೂಡ ಪುಣ್ಯಾತ್ಮನಾಗಿ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿದೆ. ಅಪಿಚೇತ್ ಸುದುರಾಚಾರ ಸುಷ್ಠು ದುರಾಚಾರ ಅತೀವ ಕುತ್ಸಿತ ಆಚಾರೋಪಿ. ಕುತ್ಸಿತವಾದ ಆಚಾರವನ್ನ ಅಂದ್ರೆ ನಡೆಯನ್ನ ನಡೆದವನಾದರೂ ಕೂಡ ಅನನ್ಯ ಭಕ್ತಿಯಿಂದ ಅವನನ್ನು ಭಜಿಸಬೇಕು. ತನ್ನ ಹಿಂದಿನ ಆಚರಣೆಗಳನ್ನೆಲ್ಲ ಮರೆತು ಮುಂದೆ ಆ ತಪ್ಪುಗಳನ್ನ ಮಾಡದಂತೆ ಅನವರತ ಭಗವಂತನನ್ನ ಭಜಿಸಿದರೆ ಅವನ ತಪ್ಪುಗಳು ಕ್ಷಮಿಸಲ್ಪಡ್ತವೆ. ಬೇರೆ ಬೇರೆ ಪಂಥಗಳಲ್ಲಿಯೂ ಇದೆ ಇದು ಕನ್ಫೆಷನ್ ಅಂತ ಹೇಳ್ತಾರೆ. ಅಪರಾಧ ಮಾಡಿದವನು ಹೋಗಿ ತನ್ನ ಏನು ಪಂಥದ ಯಾರೋ ಒಬ್ಬ ಗುರು ಸದೃಶನಾಗಿರುವವನು ಅಥವಾ ಏನೋ ಹೇಳ್ತಾರೆ ಪಾದ್ರಿ ಮತ್ತೊಬ್ರು, ಅವ್ರು ಮುಂದೆ ಹೋಗಿ ತನ್ನ ತಪ್ಪುಗಳನ್ನು ಹೇಳ್ಕೊಳ್ಳೋದಂತೆ, ಅವನು ಕ್ಷಮೆ ಕೊಡೋದಂತೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತ ಹೇಳಿ, ಹೀಗೆ ಅದು ಕ್ಷಮಿಸಲ್ಪಡ್ತವೆ ಅಂತ. ಈ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲದೆ ಇದ್ದರೆ ನಮ್ಮಲ್ಲಿಯೂ ಇದೆ ಅದು ಪ್ರಾಯಶ್ಚಿತ್ತ ಎಂಬುದಾಗಿ ಕರೀತಾರೆ. ಅಂದ್ರೆ ಯಾವುದೇ ತಪ್ಪನ್ನು ಮಾಡಿದಾಗ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮತ್ತೆ ಪುನಃ ಸ್ವಚ್ಛವಾದಂತಹ ಮನಸ್ಸಿನಿಂದ ಬದುಕಬೇಕು ಅಂತ. ಇಲ್ಲಿದ್ರೆ ಅದೇ ಒಂದು ಅಪರಾಧಿ ಪ್ರಜ್ಞೆ ಮನಸ್ಸಿಗೆ ಕಾಡಿದರೆ ಅವನ ಮುಂದಿನ ಬದುಕಿಗೆ ಅದು ಧಕ್ಕೆಯಾಗ್ತದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಅನನ್ಯವಾಗಿ ಭಗವಂತನ ಭಜಿಸೋದು, ಅನವರತ ಭಗವಂತನಲ್ಲಿ ಪ್ರಾರ್ಥಿಸೋದು, ಧ್ಯಾನಿಸೋದು, ಈ ಮಾರ್ಗದ ಮೂಲಕವಾಗಿ ಸಕಲ ಪಾಪಗಳನ್ನು ಕಳೆದುಕೊಳ್ಳಬಹುದು. ಆ ರೀತಿಯಾಗಿ ಬದುಕನ್ನು ನಡೆಸಿದ್ರೆ ಅವನು ಸಾಧುವೇ ಸರಿ ಮತ್ತು ಸರಿದಾರಿಯಲ್ಲೇ ಇದ್ದಾನೆಂಬುದಾಗಿ ಭಗವಂತ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಸಹ ಕ್ಷಿಪ್ರಂ ಧರ್ಮಾತ್ಮ ಭವತಿ. ಅವನು ದೀರ್ಘಕಾಲ ಪಾಪ ಮಾಡಿರಬಹುದು, ಆದ್ರೆ ಅನನ್ಯವಾಗಿ ಭಗವಂತನ ಭಜಿಸ್ಲಿಕ್ಕೆ ಶುರು ಮಾಡಿದ್ರೆ ಕ್ಷಿಪ್ರವಾಗಿ ಅಂದ್ರೆ ಅತ್ಯಂತ ವೇಗವಾಗಿ ವೇಗವಾಗಿ ಧರ್ಮಾತ್ಮನಾಗ್ತಾನೆ. ಕ್ಷಿಪ್ರಂ ಧರ್ಮಾತ್ಮ ಭವತಿ, ಅತ್ಯಂತ ಬೇಗನೆ ಧರ್ಮಾತ್ಮನಾಗ್ತಾನೆ. ಅದರಿಂದ ತುಂಬಾ ಪಾಪ ಮಾಡಿಬಿಟ್ಟಿದ್ದೇನೆ, ಬಹಳ ಸಮಯ ತೆಗೆದುಕೊಳ್ಬಹುದು ಪುಣ್ಯಾತ್ಮನಾಗ್ಲಿಕ್ಕೆ ಅಂತ ಚಿಂತೆ ಮಾಡೋದು ಬೇಡ. ಅನನ್ಯವಾಗಿ ಭಗವಂತನನ್ನ ಭಜಿಸಿದರೆ, ಭಗವಂತನಲ್ಲದೆ ಇನ್ಯಾವ ಧ್ಯೇಯವನ್ನು ಇಟ್ಟುಕೊಳ್ಳದೆ ಅವನು ಭಜನೆ ಮಾಡಿದರೆ ಶೀಘ್ರವಾಗಿ ಅವನು ಪುಣ್ಯಾತ್ಮನಾಗ್ತಾನೆ. ಅಷ್ಟೇ ಅಲ್ಲ, ಶಾಶ್ವಚ್ಛಾಂತಿಂ ನಿಗಚ್ಚತಿ, ಶಾಶ್ವತವಾದ ಶಾಂತಿಯನ್ನ ಪಡೆದುಕೊಳ್ತಾನೆ. ಶಾಶ್ವತವಾದ ಶಾಂತಿ ಅಂದ್ರೆ ಯಾವುದು? ಮೋಕ್ಷ. ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದದಾತಿ ಕಾಮಾನ್ ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ. ಕಠೋಪನಿಷತ್ತಿನ ಮಾತು. ಅಂದ್ರೆ ಆತ್ಮಸ್ಥನಾದ ಪರಮಾತ್ಮನನ್ನು ಅರಿತುಕೊಳ್ಳುವುದರಿಂದ ಶಾಶ್ವತ ಶಾಂತಿ. ಇಲ್ಲಿ ಶಾಶ್ವತ ಶಾಂತಿ ಎಂಬ ಮಾತಿಗೆ ಅರ್ಥ ಇಷ್ಟೇ, ಧರ್ಮಾತ್ಮನಾಗ್ತಾನೆ. ತದನಂತರ ಆ ಧರ್ಮಾತ್ಮನಾದಂತಹ ಅಧಿಕಾರಿತ್ವದಿಂದಲೇ ಭಗವಂತನವನಿಗೆ ಗುರುಶಾಸ್ತ್ರವನ್ನ ಅನುಗ್ರಹಿಸ್ತಾನೆ. ಆದ್ರಿಂದ ಭಗವದ್ ಅನುಗ್ರಹದಿಂದಲೇ ಅವನಿಗೆ ಆತ್ಮಜ್ಞಾನದ ವ್ಯವಸ್ಥೆ ಅನ್ನೋದು ಉಂಟಾಗ್ತದೆ.
ಆತ್ಮಜ್ಞಾನವನ್ನು ಪಡೆದುಕೊಳ್ತಾನೆ, ಶಾಶ್ವತ ಶಾಂತಿಯನ್ನ ಪಡೆದುಕೊಳ್ತಾನೆ ಎಂಬುದಾಗಿ ಇದು ಕ್ರಮವಾದ ಸಂಬಂಧ. ಇದು ಇಷ್ಟ ಆಯ್ತಲ್ಲ. ಅಂದ್ರೆ ಪಾಪಿಯೂ ಕೂಡ ಉದ್ಧಾರ ಆಗ್ಲಿಕ್ಕೆ ಭಕ್ತಿ ಎನ್ನುವಂತಹ ಒಂದು ಸುಂದರವಾದ ಮಾರ್ಗ ಇದೆ ಎನ್ನುವುದನ್ನು ಭಗವಂತ ಹೇಳಿದ ಮೇಲೆ ಇನ್ನೊಂದು ಅದ್ಭುತವಾದ ಮಾತು ಹೇಳ್ತಾನೆ. ಏನು? ಕೌಂತೆಯ ಪ್ರತಿಜಾನೀಹಿ, ಹೇ ಅರ್ಜುನ ಪ್ರತಿಜ್ಞೆ ಮಾಡು. ಪ್ರತಿಜಾನೀಹಿ, ಪ್ರತಿಜ್ಞಾಪೂರ್ವಕವಾಗಿ ತಿಳಿದುಕೋ, ನಿಶ್ಚಯವಾಗಿ ತಿಳಿದುಕೋ, ಸ್ಪಷ್ಟವಾಗಿ ತಿಳಿದುಕೋ, ಚೆನ್ನಾಗಿ ತಿಳಿದುಕೋ. ಹೇಗ್ಬೇಕಾದ್ರೆ ಪ್ರತಿಜ್ಞಾಪೂರ್ವಕವಾಗಿ ತಿಳಿದುಕೋ. ಏನು? ನಮೇ ಭಕ್ತ ಪ್ರಣಶ್ಯತಿ. ಇದು ಭಗವಂತನ ಮಾಡಿದ ಪ್ರತಿಜ್ಞೆ. ಇದು ಭಗವಂತನ ಪ್ರತಿಜ್ಞೆ ಯಾವುದು? ನಮೇ ಭಕ್ತ ಪ್ರಣಶ್ಯತಿ. ಇದನ್ನ ಭಕ್ತರ ಪಾಲಿನ ಅಷ್ಟಾಕ್ಷರಿ ಅಂತ ಕರೀತಾರೆ. ಅಷ್ಟಾಕ್ಷರಿ ಅಂತ ಒಂದಿದೆ, ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರಿ ಮಂತ್ರ. ಆದ್ರೆ ಭಗವಂತನು ಕೊಟ್ಟ ಭರವಸೆ ಅಷ್ಟಾಕ್ಷರಿ. ಯಾವ್ದಪ್ಪ ಅಂದ್ರೆ ನಮೇ ಭಕ್ತ ಪ್ರಣಶ್ಯತಿ, 8 ಅಕ್ಷರ ಇದೆ. ಅದರ ಅರ್ಥ ಏನು? ಮೇ ಭಕ್ತ ನ ಪ್ರಣಶ್ಯತಿ, ನನ್ನ ಭಕ್ತರು ನ ಪ್ರಣಶ್ಯತಿ, ಅವರು ನಾಶವಾಗುವುದಿಲ್ಲ. ಅವರು ಪತನವಾಗುವುದಿಲ್ಲ. ಅಂದ್ರೆ ಅರ್ಥಾತ್ ಏನು? ಅವರು ಉದ್ಧಾರ ಆಗತ್ತೆ, ಅವರಿಗೆ ಒಳ್ಳೇದಾಗತ್ತೆ. ಇನ್ನೊಂದು ಮಾತನ್ನು ಕೂಡ ಅವನು ಹೇಳಿದ್ದನ್ನ ನೆನ್ಪಿಟ್ಟಿರಬಹುದು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇದೆಲ್ಲ ಭಗವಂತನ ಭರವಸೆಗಳು. ಒಳ್ಳೆ ಕೆಲಸ ಮಾಡಿದವನು ದುರ್ಗತಿಯನ್ನು ಹೊಂದೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳ್ತಿದ್ದಾನೆ? ನಮೇ ಭಕ್ತ ಪ್ರಣಶ್ಯತಿ. ಭಗವಂತನಿಗೆ ಒಂದು ಹೂವನ್ನು ಕೊಟ್ಟವನು, ಭಗವಂತನ ಆರಾಧನೆ ಮಾಡಿದವನು, ಯಥಾಶಕ್ತಿ ಯಥಾಮತಿ ಭಗವಂತನ ಸ್ತುತಿಯನ್ನು ಮಾಡಿದವನು, ಭಗವಂತನಿಗಾಗಿ ಏನಾದ್ರೂ ಮಾಡ್ತಾನಲ್ಲ, ಅವನು ಹಾಳಾಗೋದಿಲ್ಲ, ಅವನು ಉದ್ಧಾರ ಆಗ್ತಾನೆ ಅಂತ ಹೇಳ್ತಾನೆ. ಇದು ನಮಗೆ ಭರವಸೆಯ ಚಿಲುಮೆಯ ವಾಕ್ಯ ಇದು. ಯಾಕೆ? ನಾವು ಮಾಡುವ ಯಾವುದೇ ಒಂದು ಭಗವದ್ ಅರ್ಪಿತ ಆಚರಣೆಗಳಿದೆಯಲ್ಲ, ಅದೆಲ್ಲವೂ ಕೂಡ ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ. ನಾವು ಕೆಳಗೆ ಬೀಳದಂತೆ ಅದು ನಮ್ಮನ್ನ ಕಾಪಾಡುತ್ತದೆ. ಆದ್ದರಿಂದ ಸಮಯ ಆದಾಗ, ಅಥವಾ ಸಮಯ ಮಾಡಿಕೊಂಡು, ಸಮಯ ಆದಾಗ ಅಂದ್ರೆ ತಪ್ಪಾಗ್ತದೆ, ಸಮಯ ಮಾಡಿಕೊಂಡು ಭಗವಂತನ ಕುರಿತಾದಂತಹ ಆಚರಣೆಗಳನ್ನ ನಾವು ಮಾಡಬೇಕು. ಒಂದಿಷ್ಟು ಸ್ತೋತ್ರ ಪಾರಾಯಣವೋ, ಒಂದಿಷ್ಟು ನಾಮಜಪವೋ, ಯಥಾಶಕ್ತಿ ಪೂಜೆಯೋ, ಯಥಾಶಕ್ತಿ ಸತ್ಸಂಗ ಶ್ರವಣವೋ, ಏನೋ ಭಗವದರ್ಪಿತವಾದಂತಹ ಕೈಂಕರ್ಯಗಳಂತ ಏನಿದೆ, ಅವುಗಳಲ್ಲಿ ಏನಾದರೂ ಒಂದಿಷ್ಟನ್ನ ನಾವು ಮಾಡಲೇಬೇಕು. ಹಾಗೆ ಮಾಡಿದವನು, ಅವನನ್ನ ಸ್ಮರಿಸಿದವನು, ಅವನಿಗಾಗಿ ಒಂದು ತೊಟ್ಟು ಕಣ್ಣೀರು ಸುರಿಸಿದವನು ಹಾಳಾಗಿ ಹೋಗುವುದಿಲ್ಲ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಸಂಸಾರಕ್ಕಾಗಿ ಕೊಡಗಟ್ಟಲೆ ಕಣ್ಣೀರು ಸುರಿಸುವವರಿದ್ದಾರೆ, ಆದರೆ ಭಗವಂತನಿಗಾಗಿ ಸುರಿಸಿದ ಒಂದು ಹನಿ ಕಣ್ಣೀರು ವೈತರಣಿ ನದಿಯನ್ನ ದಾಟಿಸ್ತದೆ. ಅದರಿಂದ ಅದ್ಭುತವಾದ ಮಾತು, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ನಾಶವಾಗುವುದಿಲ್ಲ ಎಂಬುದು ಪ್ರತಿಜ್ಞಾಪೂರ್ವಕವಾಗಿ ತಿಳಿದುಕೋ, ದೃಢ ನಿಶ್ಚಯದಿಂದ ತಿಳಿದುಕೋ ಅಂತ. ಇಷ್ಟ ಆಯ್ತು. ಇನ್ನು ಭಕ್ತಿಯ ಮಹಾತ್ಮೆಯನ್ನು ಹೇಳುವ ಸಂದರ್ಭದಲ್ಲಿ ಒಂದು ಹೇಳ್ತಾನೆ, ಜೀವನದಲ್ಲಿ ಕೆಲವರಿಗೆ ಅನೇಕ ವೈಕಲ್ಯಗಳಿರ್ತವೆ, ಅನೇಕ ಪ್ರತಿಬಂಧಕಗಳಿರ್ತವೆ. ಅಂತಹ ಪ್ರತಿಬಂಧಕಗಳಿರುವ ವ್ಯಕ್ತಿಗಳೂ ಕೂಡ ಭಕ್ತಿ ಎಂಬ ಸಾಧನೆಯಿಂದ ಉದ್ಧಾರ ಹೊಂದಬಹುದು ಅಂತ. ಕೆಲವರಿಗೆ ಶಾರೀರಿಕ ದೋಷಗಳು, ಪ್ರತಿಬಂಧಕಗಳು, ವಿಕಲತೆ ಅಂತ ಹೇಳ್ತಾರೆ, ಡಿಸೆಬಿಲಿಟೀಸ್. ಕೆಲವರಿಗೆ ಮಾನಸಿಕವಾದದ್ದು ಇರ್ತದೆ, ಕೆಲವರಿಗೆ ಬೌದ್ಧಿಕವಾದಿರ್ತದೆ, ಕೆಲವರಿಗೆ ವ್ಯಾವಹಾರಿಕವಾದಿರ್ತದೆ, ಕೆಲವರಿಗೆ ಕೌಟುಂಬಿಕವಾದಿರ್ತದೆ. ಇಂತಹ ಸಮಸ್ಯೆಗಳಿರುವವರು ತುಂಬಾ ಜನ ಇರ್ತಾರೆ. ಅಂಥವರೂ ಕೂಡ ಭಕ್ತಿಯ ಮಾರ್ಗದಿಂದ ಉದ್ಧಾರವಾಗಬಹುದು. ಶ್ಲೋಕ ನೋಡಿ.
ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ. ಇದು ಶ್ಲೋಕದ ಅರ್ಥ. ಪಾರ್ಥ, ಯಹ ಪಾಪಯೋನಃ ಅಪಿ ಸ್ಯುಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ಮಾಂ ವ್ಯಪಾಶ್ರಿತ್ಯ ಪರಾಂಗತಿಂ ಯಾಂತಿ. ಈ ಶ್ಲೋಕದ ಅರ್ಥ ಮಾಡುವಾಗ ಕೆಲವರು ತಪ್ಪ ಅರ್ಥವನ್ನು ಮಾಡ್ತಾನೆ. ಸ್ವಲ್ಪ ಕಾಂಟ್ರವರ್ಷಿಯಲ್ ಶ್ಲೋಕ ಇದು. ವಿವಾದಗಳಿಗೆ ಎಡೆ ಮಾಡುವಂತೆ ಕಾಣುವ ವಿವಾದಾಸ್ಪದ ಶ್ಲೋಕ ಇದು. ಯಾಕೆ ಅಂದ್ರೆ ಇಲ್ಲಿ ಪಾಪಯೋನಯ ಸ್ತ್ರೀಯ ವೈಶ್ಯಾ ಶೂದ್ರಾಃ ಮಾಂ ಯಾಂತಿ ಪರಾಂಗತಿಂ ಯಾಂತಿ ಅಂತ ಅರ್ಥ ಮಾಡಿದಾಗ, ಪಾಪಯೋನಿಗಳಾದ ಸ್ತ್ರೀಯರು ವೈಶ್ಯರು ಶೂದ್ರರು ನನ್ನನ್ನ ಆಶ್ರಯ ಹೊಂದಿ ನನ್ನನ್ನು ಪರಾಂಗತಿಯನ್ನು ಪಡಿತಾರೆ ಅಂತ ಅರ್ಥ ಮಾಡಿದ್ರೆ ಏನಾಗ್ತದೆ, ಸ್ತ್ರೀಯರು ವೈಶ್ಯರು ಶೂದ್ರರೆಲ್ಲ ಪಾಪಯೋನಿಗಳು ಅಂದ್ರೆ ಪಾಪಾತ್ಮರು ಅಂತ ಆಗ್ಬಿಡ್ತದೆ. ಹಾಗ ಅರ್ಥ ಅಲ್ಲ ಇದಕ್ಕೆ ವಾಸ್ತವ. ಯಾಕೆ ಹಾಗೆ ಅರ್ಥ ಮಾಡಬಾರ್ದು? ಸನಾತನ ಧರ್ಮದಲ್ಲಿ ಬೇರೆ ಬೇರೆಯವ್ರನ್ನ ಅದು ಕೆಲವರೆಲ್ಲ ಮಾತಾಡ್ಲಿಕ್ಕೆ ಉಂಟಲ್ಲ, ಹಾಗೆ ಅಂತ ಮಾತಾಡುವವರಿಗೆ ಅವಕಾಶ ಸಿಗುವ ಒಂದು ಶ್ಲೋಕ ಇಲ್ಲ. ಯಾಕೆಂದ್ರೆ ಅಧ್ಯಾತ್ಮ ಸಾಧನೆಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಶಾರೀರಿಕವಾದ ವ್ಯವಸ್ಥೆ ಮುಖ್ಯ ಅಲ್ಲ, ಮಾನಸಿಕವಾದ ವ್ಯವಸ್ಥೆ ಮುಖ್ಯ. ಅಂದ್ರೆ ಜಾತಿಯಿಂದ ಯಾವನು ಶ್ರೇಷ್ಠ ಅಥವಾ ಕನಿಷ್ಠ ಇಲ್ಲಿ ಮುಖ್ಯ ಅಲ್ಲ. ಅಧ್ಯಾತ್ಮ ಸಾಧನೆ ವಿಷಯಕ್ಕೆ ಬಂದಾಗ ಇಲ್ಲಿ ಗುಣದಿಂದ ಮುಖ್ಯತೆ ಎನ್ನುವಂಥದ್ದು ಪರಿಗಣಿಸಬೇಕಾದ ವಿಷಯ. ಈಗ ಸ್ತ್ರೀಯರೆಲ್ಲರೂ ಪಾಪಯೋನಯ ಅಂತ ಹೇಳ್ಬಿಟ್ರೆ, ಸ್ತ್ರೀಯಿಂದ ಹುಟ್ಟದೇ ಇರೋರು ಯಾರಿದ್ದಾರೆ? ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ಅಥವಾ ಇನ್ಯಾರೋ ಮಹಾತ್ಮರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಸ್ತ್ರೀಯಿಂದಲೇ ಹುಟ್ಟಿರುತ್ತಾನೆ. ಎಲ್ಲಾ ಸ್ತ್ರೀಯರು ಪಾಪಯೋನಿಗಳು ಅಂತ ಹೇಳಿಬಿಟ್ರೆ ಅವ್ರಿಂದ ಹುಟ್ಟಿದವರೆಲ್ಲ ಪಾಪಾತ್ಮರೇ ಆಗ್ಬಿಡ್ತಾರಲ್ಲ. ಹಾಗೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಧಾರ್ಮಿಕ ಅನುಷ್ಠಾನದ ವಿಷಯದಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ಆ ನಿಯಮಗಳು ಬೇರೆ. ಆದ್ರೆ ಆಧ್ಯಾತ್ಮಿಕ ಸಾಧನೆ ವಿಷಯದಲ್ಲಿ ಬಂದಾಗ ಮಾನಸಿಕವಾದಂತಹ ಯೋಗ್ಯತೆಯೇ ಇಲ್ಲಿ ಪ್ರಧಾನ. ಶಾರೀರಿಕವಾದಂತಹ ಅಂದ್ರೆ ಜಾತಿಯಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಪರಿಗಣನೆ ಇಲ್ಲಿ ತಕ್ಕುದಾದುದಲ್ಲ. ಗುಣಬ್ರಾಹ್ಮಣನಾಗಬೇಕು. ಗುಣಬ್ರಾಹ್ಮಣನಾಗಬೇಕು ಅನ್ನೋದೇ ಆಧ್ಯಾತ್ಮಿಕ ಸಾಧನೆ. ಎಲ್ಲರೂ ಗುಣಬ್ರಾಹ್ಮಣರಾಗಬೇಕು ಎನ್ನುವಂಥದ್ದೇ ಭಗವಂತನ ಬಯಕೆ. ಅದರಿಂದ ಇಲ್ಲಿ ಗುಣ ಮುಖ್ಯವೇ ವಿನಃ ಜಾತಿ ಅಲ್ಲ. ಜಾತಿ ಅಂದ್ರೆ ಹುಟ್ಟು ಅಂತ. ಆದ್ರಿಂದ ಇಲ್ಲಿ ಗುಣಗಳ ವಿಷಯ ಚರ್ಚೆಯ ಹೊರತು ಜಾತಿ ವಿಷಯ ಚರ್ಚೆ ಅಲ್ಲ. ಆದ್ರಿಂದ ಒಂದು ಹಾಗಾದ್ರೆ ಪಾಪ ಯೋನಿಗಳು ಅಂತ ಕರೆದದ್ದು ಯಾಕೆ ಅವರನ್ನ ಅಂತ? ಅಲ್ಲಿ ಹಾಗಿಲ್ವೇ ಇಲ್ಲ ಅರ್ಥ. ಏನರ್ಥ ಅಂದ್ರೆ ನೋಡಿ, ಯೇ ಪಾಪಯೋನಯ ಅಪಿಸ್ಯು, ಯಾರು ಪಾಪಯೋನಿಗಳಾಗಿದ್ದಾರೋ ಅಂದ್ರೆ ಯಾರು? ಅಸುರರು ಅಂತ ಅರ್ಥ. ಪಾಪಯೋನಯ ಅಪಿಸ್ಯು, ಪಾಪಯೋನಿಗಳಾಗಿದ್ದರೂ ಕೂಡ. ಪಾಪಯೋನಯ ಅನ್ನೋದು ಸ್ತ್ರೀಯ ವೈಶ್ಯಸ್ದ ಅವರಿಗೆ ವಿಶೇಷಣ ಅಲ್ಲ. ಪಾಪಯೋನಿಗಳಾಗಿದ್ದವರು ನನ್ನನ್ನ ಭಜಿಸಿ ಉದ್ಧಾರ ಆಗಬಲ್ಲರು ಅಂತ ಹೇಳಿ ಕೊಟ್ಟಿದ್ದಾನೆ. ಉದಾಹರಣೆ ಯಾರು? ಪ್ರಹ್ಲಾದ. ಪ್ರಹ್ಲಾದನಿಗೆ ವ್ಯವಸ್ಥೆ ಆಸುರ ಜನ್ಮ. ಅದು ತಂದೆ ನಾಸ್ತಿಕ, ಭಗವಂತನೇ ಒಪ್ಪದೇ ಇರುವವನು. ಅಂಥವನೂ ಕೂಡ ನಾರದರ ಸಂಪರ್ಕದಿಂದಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವದ್ ದರ್ಶನವನ್ನು ಮಾಡಿಕೊಳ್ಳಿಲ್ವೇ? ಹಾಗೆ ಎಷ್ಟೋ ಜನ ಅಸುರರು ಭಗವದ್ ಭಕ್ತಿಯಿಂದ ಉದ್ಧಾರ ಆಗಿದ್ದನ್ನು ನಾವು ಕಾಣ್ತೇವೆ. ಬಲಿಗೂ ಕೂಡ ಭಗವಂತನ ದರ್ಶನ, ವಾಮನ ದರ್ಶನವಾಯಿತು. ಹೇಗಿರೋದ್ರಿಂದ ಪಾಪಯೋನಿಗಳಾದ ಅಸುರರೂ ಕೂಡ ಅಂತ ಅರ್ಥ ಮೊದಲನೇ ಶಬ್ದ. ಆಮೇಲೆ ವೈಶ್ಯಾಹ
ಸ್ತ್ರೀಯಾಹ ವೈಶ್ಯಾಹ ತಥಾ ಶೂದ್ರಾಹ. ಆದ್ದರಿಂದ ಪಾಪಯೋನಿಗಳು ಎನ್ನುವುದು ಬೇರೆ ಶಬ್ದ, ಅಸುರರಿಗೆ ಹೇಳಿತು. ಇಲ್ಲಿ ಕೇವಲ ಸ್ತ್ರೀಯಾಹ ವೈಶ್ಯಾಹ ತಥಾ ಶೂದ್ರಾಹ ಮಾಂ ವ್ಯಪಾಶ್ರಿತ್ಯ, ನನ್ನನ್ನು ಆಶ್ರಯಿಸಿ ನನಗೆ ಶರಣಾಗಿ ಪರಾಂಗತಿ ಯಾಂತಿ, ನಿಶ್ಚಿತವಾಗಿ ಪರಾಗತಿಯನ್ನ ಶ್ರೇಷ್ಠ ಗತಿಯನ್ನು ಮೋಕ್ಷವನ್ನು ಪಡ್ಕೊಳ್ತಾರೆ ಅಂತ. ಸರಿ, ಆದ್ರೂ ನೀವು ಸಪರೇಟ್ ಮಾಡಿದಾಗ ಆಯ್ತಲ್ವಾ ಇಲ್ಲಿ ಸ್ತ್ರೀಯರನ್ನ ವೈಶ್ಯರನ್ನ ಶೂದ್ರರನ್ನ ಅಂತ. ನೋಡಿ, ಇಲ್ಲಿ ಪುನಃ ಸ್ತ್ರೀ ಅನ್ನುವಂಥದ್ದು ಶಾರೀರಿಕವಾಗಿ ಅಲ್ಲ, ಅದು ಮಾನಸಿಕವಾದ ಒಂದು ವೈಕಲ್ಯ, ಒಂದು ಡಿಸಬಿಲಿಟಿ. ಏನು? ಇಮೋಷನಲ್ ಅಟ್ಯಾಚ್ಮೆಂಟ್, ಭಾವನಾತ್ಮಕವಾದಂತಹ ಒಂದು ತಾದಾತ್ಮ್ಯ. ಅದು ಯಾರಿಗೆ ಅತಿಯಾಗಿದೆಯೋ ಅದು ಸ್ತ್ರೀತ್ವ ಅಂತ ಕರೆಯಲ್ಪಡ್ತದೆ. ಮನೋಮಯ ಕೋಶ ಪ್ರಧಾನವಾಗಿರುವುದು. ಬುದ್ಧಿಮಯ ಕೋಶ ಅನ್ನುವಂಥದ್ದು ವಿವೇಕ, ವಿಚಾರ, ವೈರಾಗ್ಯ, ಇದು ಪ್ರಧಾನವಾಗಿರ್ತಕ್ಕಂಥದ್ದು. ಆದ್ರೆ ಕೆಲವರು ಸ್ವಭಾವತಃ ಈ ಅಂಟಿಕೊಳ್ಳುವಂತಹ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಯಾವುದೋ ಒಂದು ವ್ಯಕ್ತಿ ಬೇಕು, ಯಾವುದೋ ಒಂದು ಸಂದರ್ಭ ಬೇಕು. ಅಸಂಗನಾದ ಆತ್ಮನನ್ನು ಪಡೆದುಕೊಳ್ಳಬೇಕಾದ್ರೆ ಈ ಇಮೋಷನಲ್ ವೀಕ್ನೆಸ್ ಅಂತ ಹೇಳ್ತಾರಲ್ಲ, ದೌರ್ಬಲ್ಯಗಳನ್ನು ಇಟ್ಟುಕೊಂಡ್ರೆ ಸಾಧ್ಯವಾಗ್ತದೆಯೇ? ಇಲ್ಲ. ಅಸಂಗನಾದ ಪರಮಾತ್ಮನನ್ನು ಪಡಿಬೇಕಾದ್ರೆ ಎಲ್ಲವನ್ನು ಬಿಟ್ಟು ಪರಮಾತ್ಮನನ್ನೇ ಆಶ್ರಯಿಸುವುದನ್ನು ಕಲಿಬೇಕಾಗ್ತದೆ. ಮಕ್ಕಳು, ಗಂಡ, ಮನೆ, ಅಪ್ಪ, ಅಮ್ಮ, ಪಿತಾನ, ಮಾತಾ ಎಂಬುದಾಗಿ ಹೇಳ್ತಾರಲ್ಲ ಶಂಕರರು ನಿರ್ವಾಣಾಷ್ಟಕದಲ್ಲಿ. ಎಲ್ಲವನ್ನು ಬಿಡಬೇಕಾಗ್ತದೆ. ಆ ಸಾಮರ್ಥ್ಯ ಯಾರಿಗೆ ಇಲ್ಲವೋ, ಇಮೋಷನಲ್ ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಆಗಿದೆಯೋ, ಅವರನ್ನ ಸ್ತ್ರೀಯಾಹ ಅಂತ ಕರೆದಿದ್ದಾರೆ. ಒಬ್ಬ ಪುರುಷನೂ ಆಗಿರಬಹುದು, ಪುರುಷನಿಗೂ ಕೂಡ ಈ ರೀತಿ ಭಾವನಾತ್ಮಕವಾದಂತಹ ದೌರ್ಬಲ್ಯ ಇದ್ರೆ ಅವನು ಈ ಸಂದರ್ಭದಲ್ಲಿ ಸ್ತ್ರೀಯೇ. ಸರಿ, ಆದ್ರಿಂದ ಇಲ್ಲಿ ಸ್ತ್ರೀ ಪುರುಷ ಅನ್ನುವಂತಹ ಶರೀರ ದೃಷ್ಟಿ ಪ್ರಧಾನ ಅಲ್ಲ, ಅವರ ಮಾನಸಿಕ ಸ್ಥಿತಿಯನ್ನ ಹೇಳ್ತಾ ಇದೆ. ಇನ್ನು ವೈಶ್ಯಾಹ ಶೂದ್ರಾಹ. ವೈಶ್ಯಾಹ ಅಂದ್ರೇನು? ವ್ಯವಹಾರ, ವ್ಯಾಪಾರ ಪ್ರಧಾನವಾದ ಅಂತಃಕರಣ, ಅಂದ್ರೆ ರಜಸ್ಸು ತಮಸ್ಸು ಮಿಶ್ರಿತವಾದ ಸ್ಥಿತಿ. ಆ ಸ್ವಭಾವ ಉಳ್ಳವರಿಗೂ ಕೂಡ ಆಧ್ಯಾತ್ಮಿಕವಾಗಿ ಒಂದು ಪ್ರತಿರೋಧ, ಒಂದು ಪ್ರತಿಬಂಧಕ ಇರ್ತದೆ. ಯಾಕಂದ್ರೆ ವ್ಯವಹಾರವೇ ಪ್ರಧಾನವಾದ ಬುದ್ಧಿ. ಅಧ್ಯಾತ್ಮ ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ. ಋಷಿಕೇಶಕ್ಕೆ ಅಂತ ಅಧ್ಯಾತ್ಮ ಸಾಧನೆಗಂತ ಹೋಗಿ ಅಲ್ಲಿ ರುದ್ರಾಕ್ಷಿ ವ್ಯಾಪಾರ ಮಾಡ್ತಾ ಕೂತ್ಕೊಳ್ತಾರೆ. ಯಾಕಂದ್ರೆ ತುಂಬಾ ಪ್ರಾಫಿಟ್ ಆಗತ್ತೆ ರುದ್ರಾಕ್ಷಿಯಲ್ಲಿ, ಯಾಕಂದ್ರೆ ವ್ಯಾಪಾರ ಬುದ್ಧಿ ಇವನಿಗೆ. ಅಂತವನು ಅಧ್ಯಾತ್ಮ ಚಿಂತನೆಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ? ಅಂಥವ್ರನ್ನ ಇಲ್ಲಿ ವೈಶ್ಯ ಅಂತ ಕರೆದಿರೋದು. ಜಾತಿಯಿಂದ ಯಾರೇ ಆಗಿರ್ಬೋದು, ಗುಣದಿಂದ ವೈಶ್ಯ. ಇನ್ನು ಶೂದ್ರ ಅಂತ ಹೇಳಿದ್ರೆ ತಮೋ ಪ್ರಧಾನವಾದ ವ್ಯಕ್ತಿ. ಅಂದ್ರೆ ನಿದ್ರಾ, ಆಲಸ್ಯ, ಪ್ರಮಾದ, ಜೀವನದಲ್ಲಿ ಉತ್ಸಾಹ ಇಲ್ಲದೆ ಇರೋದು, ಖಾವೋ ಪೀವೋ ಮೋಜುಡಾವೋ ಇಂತಹ ಮನಸ್ಥಿತಿ ಉಳ್ಳವರನ್ನ ಇಲ್ಲಿ ಶೂದ್ರ ಅಂತ ಕರೆದಿರೋದು, ಜಾತಿಯಿಂದ ಅಲ್ಲ. ಅಂದ್ರೆ ಈ ರೀತಿ ದೌರ್ಬಲ್ಯಗಳಿದ್ರೂ ಕೂಡ, ವೈಕಲ್ಯತೆಗಳಿದ್ರೂ ಕೂಡ, ಡಿಸ್ಎಬಿಲಿಟಿಗಳಿದ್ರೂ ಕೂಡ ಕೃಷ್ಣ ಏನು ಹೇಳ್ತಾರೆ? ಮಾಂ ವ್ಯಪಾಶ್ರಿತ್ಯ, ನನ್ನನ್ನು ಅವರು ಆಶ್ರಯಿಸಿದರೆ, ಅಂದ್ರೆ ನನ್ನ ಭಕ್ತಿಯನ್ನು ಮಾಡಿದರೆ, ಅನನ್ಯವಾಗಿ ಭಜಿಸಿದರೆ ಅವರು ಮೋಕ್ಷವನ್ನು ಪಡೆದುಕೊಳ್ತಾರೆ. ಭಕ್ತಿಯ ಸೌಲಭ್ಯವನ್ನ, ಭಕ್ತಿಯ ಮಹತ್ವವನ್ನ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಒಬ್ಬ ವ್ಯಕ್ತಿಗೆ, ಸ್ತ್ರೀಯೋ ಪುರುಷನು. ಅವನು ಭಗವಂತನ ಭಕ್ತಿಯನ್ನು ಮಾಡ್ತಾ 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 ಆ ಇಮೋಷನಲ್ ಅಟ್ಯಾಚ್ಮೆಂಟ್, ವರ್ಡ್ಲಿ ಅಟ್ಯಾಚ್ಮೆಂಟ್ ಅನ್ನು ಗಾಡ್ಲಿ ಅಟ್ಯಾಚ್ಮೆಂಟ್ ಆಗಿ ಪರಿವರ್ತನೆ ಮಾಡಬಹುದು. ವ್ಯಾಪಾರಿ ಮನೋಭಾವನೆ ಉಳ್ಳವನು ಕೂಡ ವ್ಯಾಪಾರದ ಮಧ್ಯದಲ್ಲಿಯೂ ಭಗವಂತನ ಸ್ಮರಿಸ್ತಾ ಸ್ಮರಿಸ್ತಾ ಆ ಲಾಭದ ಉತ್ಕರ್ಷವಾದ ಬುದ್ಧಿಯಿಂದ ನಿವೃತ್ತನಾಗಿ ಭಗವತ್ ಶರಣಾಗತಿಯನ್ನು ಹೊಂದಬಹುದು. ಆಲಸ್ಯ, ಪ್ರಮಾದ, ನಿದ್ರೆಯನ್ನು ಹೊಂದಿರುವ ಸ್ವಭಾವದವನು ಕೂಡ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಅದರಿಂದ ಮೇಲಕ್ಕೆ ಏರಬಹುದು. ಹೀಗೆಂಬುದಾಗಿ ಎಲ್ಲರಿಗೂ ಭಕ್ತಿ ಮಾರ್ಗದಲ್ಲಿ ಭಗವಂತನ ಪಡೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಎಂಬುದಷ್ಟೇ ಈ ವಿಷಯದ, ಈ ಶ್ಲೋಕದ ಅರ್ಥವೇ ಹೊರತು ಯಾರನ್ನು ನಿಕೃಷ್ಟವಾಗಿ ಕಂಡಂತಹ ಶ್ಲೋಕ ಅಲ್ಲ. ನೋಡಿ, ಶಂಕರಾನಂದೀಯ, ಶ್ರೀಧರಿಯ ಮುಂತಾದ ವ್ಯಾಖ್ಯಾನಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನನ್ನ ಸ್ವತಂತ್ರ ವ್ಯಾಖ್ಯಾನ ಅಂತೂ ಅಲ್ಲ, ಪ್ರಾಚೀನವಾದಂತಹ ಶ್ರೀಧರ ಸ್ವಾಮಿಗಳು ಬರೆದ ವ್ಯಾಖ್ಯಾನ ಇದೆ. ಶಂಕರಾನಂದರು ಅಂತ ಶಂಕರ ಪರಂಪರೆಯ ದ್ವೈತ ಚಿಂತನೆಯ
ಒಬ್ರು ಬರೆದಂತಹ ವ್ಯಾಖ್ಯಾನಗಳಲ್ಲಿ ಇದೇ ರೀತಿಯ ಅರ್ಥವನ್ನ ಅವರು ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕದ ಅರ್ಥ ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಹರಿ ಓಂ.